नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्तितमयं विभुमाद्यमीशं वन्दे भवघ्नममरासुरसिद्धवन्द्यं गर्गः शूरसुतोक्त्या गजमायात् सात्वतां पुरोधाः सह चक्रे क्षत्रिययोग्यान् संस्कारान् कृष्णरोहिणी सोन्मोहो व्योमश्च नाम मेयसूनुः अजप्रसादात् लब्धामितायुरखिलान् विदधे विलेसः तं श्रीपतिः सुरपतिः पशुपद्विशस्य निस्सारितान् बिलमुखादखिलांश्चकार व्योमः च नाम मयसूनुः अजप्रसादात् लब्धामितायुः अखिलान् विदधे विलेसः तं श्रीपतिः सुरपतिः पशुवत् विशस्य निस्सारितान् विलमुखात् ಅಖಿಲಾನ್ ಚಕಾರ. ಹಿಂದೆ ಇಬ್ಬರು ಹೇಳಿದರು ಅದೇನ ಕೇಶಿ ಅಂತಕ್ಕಂಥ ಅಸುರ ಅಶ್ವರೂಪದಲ್ಲಿ ಬಂದ ಕೃಷ್ಣ ಅವನನ್ನ ಈಗ ಸಂಹಾರ ಮಾಡಿದ ಅಂತ ತಿಳಿಸಿ, ಈಗ ವ್ಯೋಮಾಸುರ ಅಂತ ಒಬ್ಬ ರಾಕ್ಷಸ, ಮಯಸೂನು ಮಯನ ಮಗ, ಮಯ ದೈತ್ಯಶಿಲ್ಪಿ ಮಯ ಆತನ ಮಗ, ಅಜಪ್ರಸಾದಾತ್ ಲಬ್ಧ ಅಮಿತಾಯು, ಅಜಪ್ರಸಾದ ಬ್ರಹ್ಮದೇವರ ಅನುಗ್ರಹದಿಂದಾಗಿ ಲಬ್ಧ ಅಮಿತಾಯು ಮಾರ್ಗ ದೀರ್ಘಾಯುಷ್ಯವನ್ನು ಪಡ್ಕೊಂಡಿದ್ದ ವರವನ್ನಾಗಿ. ಅಂಥವನು ಎಲ್ಲ ಗೋಪರನ್ನು ಕೂಡ ಅಖಿಲಾನ್ ಬಿಲೇಸಹ ವಿದಧೆ, ಒಂದು ಬಿಲದಲ್ಲಿ ಕುಡಿ ಹಾಕಿಬಿಟ್ಟ, ಹೊರಗೆ ಬರದಂತೆ ಮಾಡಿದ. ಅಲ್ಲಿ ಬಂತಲ್ಲ ರಾಮಾಯಣದಲ್ಲಿ ಮಯಬಿಲ್ಲ ಬಂದಾಗೆ ಇಲ್ಲೊಂದು ಮಯಬಿಲ, ಅಲ್ಲಿ ಹೊರಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಮಯಾಸುರನೇ ಮಾಡಿದ್ದು, ಇದು ಮಯಸೂನು ಮಾಡಿದ್ದು. ತಂ ಶ್ರೀಪತಿ ಸುರಪತಿ ಪಶುವದ್ ವಿಶಸ್ಯ, ಆಗ ಶ್ರೀಪತಿಯಾದ ಶ್ರೀಕೃಷ್ಣ, ಸುರಪತಿಯಾದ ಶ್ರೀಕೃಷ್ಣ ಅವನನ್ನು ಪಶುವಿನಂತೆ ವಿಶಸ್ಯ ಶಾಸನ ಮಾಡಿ ಶಿಕ್ಷಿಸಿ, ನಿಸ್ಸಾರಿತಾನ್ ಬಿಲಮುಖಾತ್ ಅಖಿಲಾಂಚಕಾರ, ಅಲ್ಲಿ ಎಲ್ಲರ ನೀರು ಕೂಡಿ ಹಾಕಿದ್ದ ಅಷ್ಟು ಜನಗಳನ್ನು ಕೂಡ ನಿಸ್ಸಾರಿತಾಂಚಕಾರ ಹೊರಗೆ ಬರುವವರನ್ನಾಗಿ ಮಾಡಿದ. ಅವರನ್ನೆಲ್ಲ ಬಂಧನದಲ್ಲಿ ಏನಿಟ್ಟಿದ್ದ ಅವನು ಅವರಿಂದ ಬಿಡುಗಡೆ ಮಾಡಿದ. ಈ ರೀತಿ ಮಾಡೋ ಮೂಲಕ ತಾನು ಏನಂತ ತೋರಿಸ್ದ, ಬಂಧ ಮೋಚಕ ಅಂತ ತೋರಿಸ್ದ. ಇವರೆಲ್ಲರ ಬಂಧವನ್ನ ಬ್ರಹ್ಮದೇವರ ವರ ಇದ್ದಿದ್ದರಿಂದ ಬೇರೆ ಯಾರು ಅವನು ಕೊಲ್ಲಾಗಿರಲಿಲ್ಲ. ಕೃಷ್ಣ ಅದನ್ನು ಮಾಡಿದ್ದರಿಂದ ಭವಬಂಧೈಕ ಮೋಚಕ ಎಂಬ ವಿಶೇಷವನ್ನು ಕೂಡ ಸೂಚಿಸಿದಂತೆ ಆಯಿತು. ಕುರ್ವತಿ ಅನನ್ಯ ವಿಷಯಾಣಿ ದುರಂತ ಶಕ್ತೌ ಕರ್ಮಾಣಿ ಗೋಕುಲಗತೆ ಅಖಿಲ ಲೋಕನಾಥೇ ಕಂಸಾಯ ಸರ್ವಮವದತ್ ಸುರಕಾರ್ಯ ಹೇತೋ ಬ್ರಹ್ಮಾಂಕಜೋ ಮುನಿರಕಾರಿ ಯದೀಶ ಪಿತ್ರಾ. ಕುರ್ವತಿ ಅನನ್ಯ ವಿಷಯಾಣಿ ದುರಂತ ಶಕ್ತೌ ಕರ್ಮಾಣಿ ಗೋಕುಲಗತೆ ಅಖಿಲ ಲೋಕನಾಥೇ ಕಂಸಾಯ ಸರ್ವಂ ಅವದತ್ ಸುರಕಾರ್ಯ ಹೇತೋ ಬ್ರಹ್ಮಾಂಕಜ ಮುನಿ ಅಕಾರಿ ಯತ್ ಈಶಪಿತ್ರ. ಈ ರೀತಿಯಾಗಿ ಅನನ್ಯ ವಿಷಯಾಣಿ ಕರ್ಮಾಣಿ ಕುರ್ವತಿ ಸತಿ, ದುರಂತ ಶಕ್ತಿಯಾದ ಶ್ರೀಕೃಷ್ಣನು ಈ ರೀತಿಯಾಗಿ ಅನನ್ಯ ವಿಷಯಾಣಿ, ಬೇರೆ ಯಾರಿಗೂ ಕೂಡ ವಿಷಯವಾಗದೇ ಇರತಕ್ಕಂತಹ ಅಸಾಧ್ಯವಾದಂತಹ ಕರ್ಮಾಣಿ ಕುರ್ವತಿ, ಕರ್ಮಗಳನ್ನು ಮಾಡ್ತಾ ಇರಬೇಕಾದ್ರೆ ಈ ರೀತಿ ಕೃಷ್ಣ ದುರಂತ ಶಕ್ತಿ ಅಂದರೆ ಅಂತವಿಲ್ಲದ ಶಕ್ತಿ. ನೈವೋದಾಪೃಗಣಂತೋಂತಂ ಯದ್ಗುಣಾನಾಂ ಅಜಾದಯ, ಯಾರು ಇವನ ಶಕ್ತಿಯ ಕೊನೆಯನ್ನು ಕಾಣಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಶ್ರೀಕೃಷ್ಣ ಯಾರಿಗೂ ಮಾಡದೇ ಇರತಕ್ಕಂತಹ ಕಾರ್ಯಗಳನ್ನು ಮಾಡ್ತಾ ಇರಬೇಕಾದ್ರೆ ಗೋಕುಲಗತೆ ಅಖಿಲ ಲೋಕನಾಥೆ, ಅಖಿಲ ಲೋಕನಾಥನಾದ ಕೃಷ್ಣ ಎಲ್ಲಿದ್ದಾನೆ? ಈಗ ಗೋಕುಲದಲ್ಲಿದ್ದಾನೆ. ಪ್ರಧಾನಮಂತ್ರಿ ಯಾವುದೋ ರಾಜ್ಯದಲ್ಲಿದ್ದಾನೆ ಅಂತ ಆ ರೀತಿಯಲ್ಲಿ, ಅಲ್ಲಿ ರಾಜ್ಯದಲ್ಲಿದ್ದ ಮಾತ್ರಕ್ಕೆ ಏನಲ್ಲ ಆತ ಪ್ರಧಾನಮಂತ್ರಿ ಅಲ್ಲ ಅಂತ ಅರ್ಥ. ಯಾವುದೋ ಒಂದು ವಿಲೇಜ್ಗೆ ಯಾವುದೋ ಕಾರ್ಯಕ್ರಮಕ್ಕೆ ಹೋಗಿರ್ಬೋದು ಪ್ರಧಾನಮಂತ್ರಿ, ಹೋದಾಗಲೇ ಏನಾಗಿರ್ತಾನಾತ? ಪ್ರಧಾನಮಂತ್ರಿ ಅಂತ ಕರೀತಾರೆ ಹೊರತು ಬೇರೆ ಕರೆಯೋದಿಲ್ಲ, ವಿಲೇಜರ್ ಅಂತ ಕರೆಯೋದಿಲ್ಲ. ಮತ್ತೆ ಅಖಿಲ ಲೋಕನಾಥನಾದ ಕೃಷ್ಣ ಗೋಕುಲದಲ್ಲಿದ್ದಾಗಲೇ ಏನಾಗಿದ್ದಾನೆ? ಅಖಿಲ ಲೋಕನಾಥನಾಗೇ ಇದ್ದಾನೆ. ಅದು ಹೇಗೆ? ಇದೆಲ್ಲ ತೋರಿಸ್ತಾ ಬಂದಿದ್ದರಿಂದ ಏನು ಗೊತ್ತಾಯ್ತಾಗ ಶಕ್ತಿಯಲ್ಲಿ ವ್ಯತ್ಯಾಸ ಇಲ್ಲ, ಅಂದರೆ ಮೂಲ ರೂಪಕ್ಕೂ ಪರಮಾತ್ಮನ ಅವತಾರ ರೂಪಗಳು ವ್ಯತ್ಯಾಸವಿಲ್ಲ ಅಂಬೋದು ಗಟ್ಟಿಯಾಯಿತು.
ಕಂಸಾಯ ಇದಿಷ್ಟು ಇಲ್ಲಿ ನಡೀತಾ ಇದ್ದೆ ಕೆಲಸ. ಆಗ ಬ್ರಹ್ಮಾಂಕಜಃ ಮುನಿಹಿ, ಬ್ರಹ್ಮಾಂಕಜಃ ಮುನಿಹಿ, ಬ್ರಹ್ಮದೇವರ ತೊಡೆಯಿಂದ ಹುಟ್ಟಿದಂತಹ ನಾರದ ಮುನಿ ಉತ್ಸಂಗಾತ್ ನಾರದೋ ಜಜ್ಞೆ, ಭಾಗವತ ಪುರಾಣದಲ್ಲಿ ಹೇಳ್ತಾರೆ. ಬ್ರಹ್ಮದೇವರ ತೊಡೆಗಳಿಂದ ಹುಟ್ಟಿದ್ಯಾರೋ ನಾರದ. ಅದಕ್ಕೆ ಬ್ರಹ್ಮ ಅಂಕಜಃ, ಅವರು ಅಂಥ ಮುನಿಯಾದ ನಾರದ ಮುನಿಗಳು ಸರ್ವಂ ಅವದತ್ ಕಂಸಾಯ, ಕಂಸನ ಹತ್ರ ಎಲ್ಲ ಪ್ರವಚನ ಮಾಡಿ ಹಾಕ್ಬಿಟ್ರು. ಕೃಷ್ಣ ಮಾಡಿದ ಲೀಲೆಗಳನ್ನೆಲ್ಲ ನಾರದರ ಪ್ರವಚನ ಮಾಡಿಬಿಟ್ರು. ಏನಂತ? ಸರ್ವಂ ಅವದತ್, ಎಲ್ಲಿಂದ ವಸುದೇವ ದೇವಿಗೆ ಏನು ಪ್ಲಾನ್ ಅವತ್ತಿನಿಂದ ಎಲ್ಲ ಹೇಳಿದ್ರು. ಹುಟ್ಟಿದ್ದು ಗಂಡು ಮಗುವೇ ಗೊತ್ತಾಯ್ತಾ, ಅದನ್ನ ವಸುದೇವ ಬಿಟ್ಟು ಹೆಣ್ಮಗನ್ ತಂದು ಹಾಕಿದ ಎಲ್ಲ ಹೇಳಿದ್ವಿ. ಇಷ್ಟು ದಿವಸದ ಮೇಲೆ ಕಂಸನಿಗೆ ಭಾರಿ ಸಿಟ್ಟು ಬಂತು. ಅದರಿಂದ ಇಷ್ಟು ಮೋಸ ಮಾಡಿಬಿಟ್ರ. ಅದರಿಂದ ಏನು ತಿಳ್ಕೊಂಡಿದ್ದ ಅವನೀಗ? ಹೆಣ್ಮಗನೇ ತಿಳ್ಕೊಂಡು ಏನೋ ಆಯ್ತು ಅಂತ ತಿಳ್ಕೊಂಡಿದ್ದ. ಏನಾಯ್ತು ಅಂತ ಗೊತ್ತಾಯ್ತು ಈಗ. ಸರ್ವಮವದತ್ ಸುರ ಕಾರ್ಯ ಹೇತು. ನಮಗನ್ಸ್ತದೆ ಏನು ನಾರದ್ರೆ ಹೀಗೆಲ್ಲ ಮಾಡ್ತಾರಲ್ಲ, ಇಲ್ಲಿ ನೋಡಿದ್ರೆ ಕೃಷ್ಣ, ಅಲ್ಲಿ ಹೋದ್ರೆ ಅವನಿಗೆ ಹೇಳೋದು ಇದು ಯಾವ ನ್ಯಾಯ ಅಂತ ಕೇಳಿದ್ರೆ ಸುರಕಾರ್ಯ ಹೇತು. ಇದನ್ನು ಮಾಡಿದ್ದು ಕೂಡ ಯಾತಕ್ಕೋಸ್ಕರ ಮಾಡಿದ್ರು ಅವರು? ದೇವತಾ ಕಾರ್ಯ ಆಗಲು. ಏನ್ ದೇವತಾ ಕಾರ್ಯ? ಕಂಸ ನಿಗ್ರಹ ಆದಷ್ಟು ಬೇಗ ಆಗಬೇಕು. ಅವ್ನು ಬೇಗ ಆಗ್ಬೇಕಾದ್ರೆ ಅವನು ಏನು ಮಾಡ್ಬೇಕೀಗ? ಹೆಚ್ಚೆಚ್ಚು ಪಾಪ ಮಾಡಬೇಕು. ಆ ಪಾಪ ಮಾಡ್ಬೇಕಾದ್ರೆ ಏನು ಮಾಡಬೇಕು? ಅವನಿಗೆ ಕೋಪ ತರಿಸ್ಬೇಕು. ಕೋಪ ತರಿಸ್ಬೇಕಾದ್ರೆ ಏನಾಗಬೇಕು? ಹಿಂದೆ ನಡೆದಿದ್ದನ್ನ ತಿಳಿಸ್ಬೇಕು. ಅಷ್ಟನ್ನೆಲ್ಲ ನಾರದರು ಮಾಡಿದ್ರು. ಅಂದ್ರೆ ನೋಡೋದಕ್ಕೆ ಕೆಟ್ಟದಾಗ ಕಾಣಿಸುತ್ತೆ, ಉದ್ದೇಶ ಏನಿದೆ ಅಲ್ಲಿ? ಒಳ್ಳೇದಿದೆ. ಕೆಲವು ಒಳ್ಳೇದಾಗ ಕಾಣಿಸುತ್ತೆ, ಕೆಟ್ಟ ಉದ್ದೇಶ ಇದ್ರೆ ಹೋಯ್ತದೆ. ನೋಡೋದಕ್ಕೆ ಒಳ್ಳೇದು ಕಾಣಿಸುತ್ತೆ, ಉದ್ದೇಶ ಕೆಟ್ಟದಿದೆ. ನೋಡೋದಕ್ಕೆ ಕೆಟ್ಟದ್ದು ಕಾಣುತ್ತೆ, ಉದ್ದೇಶ ಒಳ್ಳೇದಿದೆ. ಇದು ಅರ್ಥ ಮಾಡ್ಕೊಂಡಾಗ ಅದಕ್ಕೆ ಸತ್ಯ ಧರ್ಮಗಳ ಅರ್ಥನೇ ಅದು. ಯಾವುದನ್ನು ಮಾಡೋದ್ರಿಂದ ಲೋಕಕ್ಕೆ ಹಿತ ಆಗುತ್ತೋ ಅದು ಸುಳ್ಳಾದರೂ ಸತ್ಯ ಅಂತ ಕರೀತಾರೆ, ಅಧರ್ಮವಾದರೂ ಧರ್ಮ ಅಂತ ಕರೀತಾರೆ. ಧರ್ಮೋ ಭವತ್ಯ ಧರ್ಮೋಪಿ ಕೃತೋ ಭಕ್ತೈ ತವಾಚ್ಯುತ, ಪಾಪಂ ಭವತಿ ಧರ್ಮೋಪಿ ಯೋನ ಭಕ್ತಿಯ ಕೃತೋ ಹರಿ. ಧರ್ಮವಾದರೂ ಭಕ್ತಿ ಹರಿಭಕ್ತಿ ಇಲ್ಲದೇನೆ ಲೋಕಹಿತ ದೃಷ್ಟಿಯನ್ನು ಬಿಟ್ಟು ಬಿಟ್ಟು ಮಾಡಿದರೆ ಅದು ಅಧರ್ಮ ಅಂತ ಕರೀತಾರೆ. ಇದು ಅಧರ್ಮವಾದರೂ ಧರ್ಮ ಅಂತ ಕರೀತಾರೆ. ಈ ರೀತಿ ಮಾಡಿದರು. ಮುನಿರ ಅಕಾರಿ ಯದೀಶ ಯತ್ ಈಶಪಿತ್ರ ಅಕಾರಿ ತತ್ ಅವದ. ಈಶಪಿತ್ರ ವಸುದೇವನಿಂದ, ಈಶಪಿತ್ರ ವಸುದೇವನಿಂದ ಯತ್ ಯಾವುದು ಅಕಾರಿ ಮಾಡಲ್ಪಟ್ಟಿತೋ ಅದಿಷ್ಟನ್ನು ಹೇಳಿದರು. ತಕ್ಷಣ ಏನಾಯ್ತಾಗ? ಶ್ರುತ್ವಾ ಅತಿ ಕೋಪರಭಸೋಚ್ಚಲಿತ ಸಹ ಕಬ್ಸೋ ಬದ್ಧ್ವಾ ಸ ಭಾರ್ಯಂ ಅಥ ಶೂರಜಂ ಉಗ್ರಕರ್ಮ ಅಕ್ರೂರಮಾಶು ಆದಿಶತ್ ಆನಯನಾಯ ವಿಷ್ಣೋ ರಾಮಾನ್ವಿತಸ್ಯ ಸಹ ಗೋಪಗಣೈ ರಥೇನ. ಶ್ರುತ್ವಾ, ಇದೆಲ್ಲ ಕೇಳಿದ ಎಷ್ಟು ಸಿಟ್ಟು ಬಂದಿರ್ಬೇಕು ಅವನಿಗೆ, ಹೀಗೆಲ್ಲ ಮಾಡಿಬಿಟ್ರು ಅಂತೇಳಿ. ಅತಿ ಕೋಪರಭಸೋಚ್ಚಲಿತ, ಅತಿ ಕೋಪರಭಸ ಉಚ್ಚಲಿತ, ಭಾಳ ತಡ್ಕೊಳ್ಳಾಗ ಏನು ಮಾಡಿಬಿಡ್ತಾರೆ? ತುಂಬ ಕೋಪ ಬಂದಾಗ ತುಟಿ ನಡಗುತ್ತೆ, ಮಾತಾಡೋಕ್ಕೆ ಸರಿ ಬರೋದಿಲ್ಲ, ಮೈಲ ನಡಗಿಬಿಡುತ್ತೆ. ಆ ಸ್ಥಿತಿಗೆ ಹೋದವನು ಕಂಸ. ಅಷ್ಟು ಕೊಟ್ಟು ಸಿಟ್ಟು ಬಂದಿದೆ ಅವನಿಗೆ. ಈಗ ಯಾರ ಮೇಲೆ? ವಸುದೇವ ದೇವಿಕೇರಿ ಮೇಲೆ. ಈಗ ಮಾಡಿಬಿಟ್ರಲ್ಲ ಇವರೆಲ್ಲ ಅಂತ ಹೇಳಿಬಿಟ್ಟು ಅತಿ ರಭಸ ಉಚ್ಚಲಿತ ಸಹ ಕಂಸ. ಉಚ್ಚಲಿತ, ನಿಲ್ಲಕ್ಕಾಗ್ತಾ ಇಲ್ಲ ಭಾರಿ ಕೋಪ ಬಂದಾಗ, ಟೆನ್ಷನ್ಗೆ. ಅಷ್ಟು ಮಾಡಿದ ಅದು ನೋಡಿ, ಆ ಪದದಲ್ಲಿ ಎಷ್ಟು ಹೇಳಿದ್ದಾರೆ ಕಂಸನಿಗೆ ಆಗಿದ್ದ. ಒಂದೇದಾಗಿ ಕೋಪ, ಅತಿ ಕೋಪ, ಅದರ ರಭಸ, ಅದರಿಂದ ಚಲಿತ, ಉಚ್ಚಲಿತ, ಇಷ್ಟೆಲ್ಲ ಆಗಿದ್ದಾನೆ ಕಂಸ. ಅವ್ನು ತಕ್ಷಣ ಮಾಡಿದ ಕೆಲಸ ಏನು? ಬದ್ಧ್ವಾ ಸಭಾರ್ಯ ಮತ ಶೂರಜಂ ಉಗ್ರಕರ್ಮ. ಉಗ್ರಕರ್ಮ ಪ್ರಭವಂತಿ ಉಗ್ರಕರ್ಮಾಣ ಛಯಾಯ ಜಗತೋಹಿತ. ಭಗವದ್ಗೀತೆಯ ಮಾತು. ಹಸುರರು ಹೇಗಿರ್ತಾರಲ್ಲ ಉಗ್ರಕರ್ಮ. ಉಗ್ರಕರ್ಮ ಪದ ಉಪಯೋಗಿಸಿದ್ದಾರೆ. ಉಗ್ರಕರ್ಮರಾದ ಅಂದರೆ ಲೋಕ ನಾಶ ಮಾಡತಕ್ಕಂಥ ಅಂತ ಅರ್ಥ. ಮುಖ್ಯವಾಗಿ ಟೆರರಿಸ್ಟ್ ಅಂತ ಲೋಕಹಿತ ಅಂತ ಕರೀತಾರೆ ಟೆರರಿಸ್ಟನ್ನ. ಟೆರರಿಸ್ಟ್ ಅಂತಷ್ಟೇ ಏನರ್ಥ? ಅದಕ್ಕೆ ಲೋಕನಾಶಕ ಅಂತಾನೆ ಅರ್ಥ. ಅದಕ್ಕೆ ಉಗ್ರಕರ್ಮ. ಸಭಾರ್ಯಂ ಅಥ ಶೂರಜಂ, ಸಭಾರ್ಯಂ ಅಥ ಶೂರಜ, ಶೂರಪುತ್ರ ವಸುದೇವ, ಅವನನ್ನ ಸಭಾರ್ಯಂ ಪತ್ನಿ ಸಮೇತನನ್ನಾಗಿ, ಅಂದ್ರೆ ನೋಡಿ, ದೇವಕ್ಕೆ ಸಮೇತ ಅನ್ಲಿಲ್ಲ, ತನ್ನ ತಂಗಿ ಸಮೇತ ಅನ್ಲಿಲ್ಲ, ಸಭಾರ್ಯಂ. ಅವನು ವಸುದೇವನ ಹೆಂಡತಿ ಅಷ್ಟೇ, ನನಗೇನು ಸಂಬಂಧ ಇಲ್ಲ ಅಂತ ಅರ್ಥ. ಯಾರವಳು? ವಸುದೇವನ ಹೆಂಡತಿ ಅಷ್ಟೇ, ನನಗೆ ತಂಗಿ ಗಿಂಗಿ ಅವೆಲ್ಲ ಲೆಕ್ಕ ಇಲ್ಲ ಈಗ. ಯಾಕೆ? ಆ ಪಕ್ಷ ಸೇರಿ ಮಾಡಿರೋದ್ರಿಂದ ತಂಗಿ ಅಲ್ಲ ಅನ್ನೋ ಭಾವನೆ ಬರಬೇಕು. ಅದಕ್ಕಾಗಿ ಸಭಾರ್ಯಂ ಅಥ ಶೂರಜಂ ಉಗ್ರಕರ್ಮ. ಅಕ್ರೂರಂ ಉಗ್ರಕರ್ಮ, ಅಕ್ರೂರಂ ಇವನು ನೋಡಿದ್ರೆ ಉಗ್ರಕರ್ಮ, ಅವನು ಅಕ್ರೂರ. ಅವ್ರ ಕ್ರೂರನೇ ಅಲ್ಲ. ಯಾರೋ ಅಕ್ರೂರ, ಅವನ ಮಂತ್ರಿಗಳಲ್ಲಿ ಒಬ್ಬ. ಆಶು ಅಧಿಶತ್ತಾನಯನಾಯ ವಿಷ್ಣು. ಆಶು ಕೂಡಲೇ ಅಕ್ರೂರನನ್ನ, ಇದೆಲ್ಲ ನಾರದರು ಮಾಡಿದ್ರಿಂದ ಆಯ್ತಿದ್ದು. ಇಷ್ಟು ಬೇಗ ಕರ್ಕೊಂಬನ್ನಿ ಅಂತ ಹೇಳಿ. ಈಗ ಕೃಷ್ಣ ಬೇಗ ಎರಡು ಕಾರಣಕ್ಕೆ ಬರ್ಬೇಕೀಗ. ಒಂದು ಕಾರಣ ಹೇಳಿ ಕಳಿಸಿ, ಇನ್ನೊಂದು ಕಾರಣ ತಂದೆ ಬಿಡಿಸ್ಬೇಕೀಗ. ಬಿಡಿಸೋದಕ್ಕೋಸ್ಕರ ಬೇಗ ಬಂದ. ಕೃಷ್ಣ ಹೇಗೆ ಬಿಡಿಸಿದ? ಮೊದಲು ಬಂದರದಲ್ಲಿದ್ದವ್ರನ್ನ ಅವತಾರ ಮಾಡ್ತಿರ್ಲಿಕ್ಕೇನೆ
ಶಂಖಚಕ್ರ ಕಥೆ ಎಲ್ಲ ತೋರಿಸ್ಬಿಟ್ಟು ಸಮೇತ ರೂಪ ತೋರಿಸ್ಬಿಟ್ಟು ಧೈರ್ಯ ತಂದುಕೊಟ್ಟ. ಕಂಸ ಬಂದ ತಪ್ಪು ತಿಳ್ಕೊಂಡ ಬಿಡುಗಡೆ ಮಾಡಿ ಹಾಕಿದ. ಬಿಡುಗಡೆ ಆಯ್ತು. ಈಗೇನು ಮಾಡ್ಬೇಕು? ಈಗ ಇನ್ನು ಬೇರೆ ಇವ್ರು ಕೊಂದೇ ಬಿಡುಗಡೆ ಮಾಡಬೇಕು. ಅದಕ್ಕೋಸ್ಕರ ಬಂತ. ಈ ರೀತಿ ಮಾಡಿದಾಗ ತಂದೆ ಮಾತೃದೇವೋಭವ ಪಿತೃದೇವೋಭವ ಲೋಕಕ್ಕೆ ಏನು ತೋರಿಸ್ಬೇಕು ಆದ್ಯತೆಯನ್ನ? ತಂದೆ ತಾಯಿ ಕಷ್ಟದಲ್ಲಿದ್ದಾರೆ ಅಂತ ಗೊತ್ತಾದಾಗ ಮಗನಿಗೆ ಮುಖ್ಯ ಕೆಲಸ ಏನಾಗ? ಅದು ಪರಿಹಾರ ಮಾಡಕ್ಕೆ ಬರಲೇಬೇಕು. ಅದಕ್ಕೋಸ್ಕರ ವ್ಯವಸ್ಥೆ ಆಯ್ತು. ಅಕ್ರೂರನ್ನ ಕಳಿಸಿಕೊಟ್ಟ. ಏನು? ರಾಮಾನ್ವಿತಸ್ಯ, ಬಲರಾಮನ ಸಹ ಕರ್ಕೊಂಡು ಬಾ. ಮಧ್ಯೆ ಕೇಳಿದ್ದ, ಬಲರಾಮನು ಭಾರಿ ಪರಾಕ್ರಮಿ ಅಂತ ಕೇಳಿ. ಅವರಿಬ್ಬರು ಕೂಡ ಈಗ ಇರೋವರೆಗೆ ತನ್ನ ಪ್ರಾಬ್ಲಮ್, ಇಬ್ಬರು ಹೋಗ್ಬಿಡ್ಬೇಕು ಅಂತ ಹೇಳಿ ಇಬ್ಬರನ್ನ ಕರ್ಕೊಂಡು ಬರ್ಲಿಕ್ಕೆ ಹೇಳಿದ. ವಿಷ್ಣೋಹೋ ಆನಯನಾಯ. ನೋಡಿ, ಕೃಷ್ಣಸ್ಯ ಅಂತ ಹೇಳಿಲ್ಲ, ವಿಷ್ಣೋಹೋ ಅಂತ ಹೇಳಿದರು. ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಭೇದ ಇಲ್ಲ ಅಂತ ಹೇಳೋದಕ್ಕೋಸ್ಕರ ವಿಷ್ಣೋಹೋ ರಾಮಾನ್ವಿತಸ್ಯ, ಬಲರಾಮರ ಸಮೇತನಾಗಿರ್ತಕ್ಕಂಥವನನ್ನ, ಜೊತೆಗೆ ಗೋಪಗಣೈಹಿ, ಗೋಪಗಳ ಓಪನ್ ಇನ್ವಿಟೇಷನ್ ಅದು. ಏನಂತ? ಧನುರುತ್ಸವ ಮಾಡ್ತಾ ಇದ್ದೇವೆ, ದೊಡ್ಡ ಉತ್ಸವ, ಅದಕ್ಕೆಲ್ಲ ಸಕುಟುಂಬ ಸಪರಿವಾರ ಬರಬೇಕು ಅಂತ ಆಹ್ವಾನ ಕಳಿಸಿದಾಗೆ ಇವ್ರು ಡೌಟ್ ಬರಬಾರ್ದು ಅವರಿಗೆ. ಏನಂತ? ಇವ್ರನ್ನೇ ಕರೆಸ್ತಾರೆ, ಏನೋ ಪ್ಲಾನ್ ಇರಬೇಕು ಅಂತೇಳಿ. ಕೃಷ್ಣನಿಗೆಲ್ಲ ಗೊತ್ತೋದು ಗೊತ್ತಿಲ್ಲ ಇವನಿಗೆ. ತನ್ನ ಬುದ್ಧಿ ಭಾರಿ ಉಪಯೋಗ ಕೊಟ್ಬಿಟ್ಟು ಉತ್ಸವದ ಹೆಸರಲ್ಲಿ ಕರೆಸ್ತಾ ಇದ್ದಾರೆ. ಗೋಪಗಣೈಹಿ ರಥೇನ, ಅದಕ್ಕೆ ವೆಹಿಕಲ್ ಕೊಟ್ಟು ಕಳಿಸ್ತಾ, ಕರ್ಕೊಂಡ್ಬರ್ಲಿಕ್ಕೆ ಯಾವುದನ್ನ? ರಥ ಕೊಟ್ಟು ಕಳಿಸ್ತಾ. ವೆಹಿಕಲ್ ಕೊಟ್ಟು ಕಳಿಸ್ತಾ ಏನಾಯ್ತು ಅಲ್ಲಿಗೆ? ಭಾರಿ ಆಧಾರ ಇದೆ, ಅಫಿಷಿಯಲ್ ಇನ್ವಿಟೇಷನ್ ಭಾರಿ ಆಧಾರ ಇದೆ ಅಂತ ಮೋಸ ಹೋಗ್ಬೇಕು. ತನ್ನ ರಥ ಕೊಟ್ಟು ಕಳಿಸಿದ. ಇನ್ನೊಂದು ದೃಷ್ಟಿಯಿಂದ ಏನು ಗೊತ್ತಿ ನಿಮಗೆ? ರಥಗೀತೆ ಏನಿರುತ್ತೆ ಮಹಾ, ನನ್ನ ರಥದಲ್ಲಿ ಬನ್ನಿ ಅಂತ ಅವಮಾನ ಕೂಡ ಮಾಡಿದಾಗ ಅಕ್ಕ. ಮತ್ತೆ ನಿಮಗೆಲ್ಲಿ ಬೇಕಲ್ದಿರತ್ತೆ ಬಿಡಿ, ಕಳಿಸ್ತೀರಿ ಅಂತ ಹೇಳಿದರೆ ಬರೀ ಕಳಿಸ್ತೀರಿ ಅಂದ್ರೆ ಬೇರೆ, ನಿಮಗೆಲ್ದಿರುತ್ತೆ ಗತಿ ಇಲ್ದವ್ರು ಅವಮಾನ ಮಾಡ್ಲಿಕ್ಕೆ ಹೇಗೆ ಹೊರಟ್ರೆ ಹಾಗೆ. ಈ ಜಗತ್ತೇ ಪರಮಾತ್ಮ ರಥ ಇರಬೇಕಾದ್ರೆ ಅವ್ರು ಆ ರೀತಿ ಎಲ್ಲ ದುಷ್ಟರ ಹಾಕಿ ತಿಳ್ಕೊಂಡ್ಬಿಡ್ತಾರೆ. ಗೋಪಗಣೈಹಿ ರಥೇನ ಶ್ರುತ್ವಾ ಅತಿ ಕೋಪರಭಸೋಚ್ಚಲಿತಃ ಸಹ ಕಂಸೋ ಬದ್ಧ್ವಾ ಸಭಾರ್ಯಂ ಅಥ ಶೂರಜಂ ಉಗ್ರಕರ್ಮ ಅಕ್ರೂರಂ ಆಶು ಅದಿಶತ್ ಆನಯನಾಯ ವಿಷ್ಣೋಃ ರಾಮಾನ್ವಿತಸ್ಯ ಸಹ ಗೋಪಗಣೈಹಿ ರಥೇನ. ಎಷ್ಟು ವಿಷಯ ಪ್ಯಾಕ್ ಮಾಡ್ತಾರೆ ಕಂಸ. ಇಲ್ಲದ ಏನೇನು ಮಾಡಿದ ಅದಿಷ್ಟು ವಿಷಯ ಒಂದು ಶ್ಲೋಕದಲ್ಲಿ ಬಂದೋಯ್ತು. ಸಂಸೇವನಾಯ ಹರೇರಭವತ್ ಪುರೈವ ನಾಮ್ನಾ ಕಿಶೋರ ಇತಿ ಯಃ ಸುರಗಾಯಕೋಭೂತ್ ಸ್ವಯಂಭುವಸ್ಯ ಚ ಮನೋಃ ಪರಮಾಂಶಯುಕ್ತಃ ಆವೇಶಯುಕ್ತ ಕಮಲಜಸ್ಯ ಬಭೂವ ವಿದ್ವಾನ್. ಅಕ್ರೂರ ಯಾರು ಅಂದರೆ ಪರಿಚಯ ಮಾಡಿಕೊಡ್ತಾನೆ. ಅವ್ರು ಯಾರು ಅಕ್ರೂರ ಅಂದರೆ, ಸಂಸೇವನಾಯ ಸಹ ಹರೇಹೇ ಅಭವತ್ ಪುರೈವ ನಾಮ್ನಾ ಕಿಶೋರ ಇತಿ ಯಃ ಸುರಗಾಯಕಃ ಅಭೂತ್ ಸ್ವಯಂಭುವಸ್ಯ ಚ ಮನೋಃ ಪರಮಾಂಶಯುಕ್ತಃ ಆವೇಶಯುಕ್ ಕಮಲಜಸ್ಯ ಬಭೂವ ವಿದ್ವಾನ್. ಸಂಸೇವನಾಯ ಸ ಹರೇಹೇ, ಶ್ರೀಹರಿಯ ಸಂಸೇವನೆಗೋಸ್ಕರ, ಶ್ರೀಹರಿಯ ಕೃಷ್ಣನ ವಿಶೇಷ ಸೇವೆಗೋಸ್ಕರವಾಗಿ ಪುರೈವ, ಬಹಳ ಹಿಂದೆನೇ ಅವತಾರವನ್ನು ಮಾಡಿದ್ದ. ಸೀನಿಯರ್, ಕೃಷ್ಣ ಅವತಾರಕ್ಕಿಂತ ಮುಂಚೆನೆ ಅವತಾರ ಮಾಡಿದ್ದವನು ಅಂತ ಅರ್ಥ. ಅವನು ಯಾರು ಅಂದರೆ ಸುರಗಾಯಕ. ಸುರಗಾಯಕ ದೇವಗಂಧರ್ವ. ದೇವಗಂಧರ್ವ ಆತ ಯಾರು? ಕಿಶೋರ ಅಂತ ಆತನ ಹೆಸರು. ಕಿಶೋರ ದೇವಗಂಧರ್ವ. ಇಲ್ಲಿ ಅವತಾರ ಮಾಡಿದಾಗ ಅಕ್ರೂರ ಅಂತ ಹೆಸರು. ಅವನು ಅವತ್ತು ಕೃಷ್ಣಗಿಂತ ಮುಂಚೆನೆ ಅವತಾರ ಮಾಡಿದ್ದ. ಜೊತೆಗೆ ಸ್ವಯಂಭೂವಸ್ಯ ಚ ಮನೋಃ ಪರಮಾಂಶಯುಕ್ತ. ಸ್ವಯಂಭೂ ಮನುವಿನ ವಿಶೇಷ ಅಂಶ ಇತ್ತು ಆತನಲ್ಲಿ. ಅಂಶದಲ್ಲೂ ಎರಡು ವಿಧ, ಸಾಮಾನ್ಯಾಂಶ ವಿಶೇಷಾಂಶ ಅಂತ. ಆವೇಶದಲ್ಲೂ ಕೂಡ ಸಾಮಾನ್ಯಾವೇಶ ವಿಶೇಷಾವೇಶ ಅಂತ ಎರಡು ವಿಧ. ಅದಕ್ಕೆ ಪರಮಾಂಶಯುಕ್ತ. ಕಿಶೋರ ಗಂಧರ್ವ ಸಾಮಾನ್ಯ ವ್ಯಕ್ತಿ, ಗೊತ್ತಾಯ್ತಾ? ಅದಕ್ಕೂ ಕೃಷ್ಣನ ಹತ್ರ ಬೇಕಾದ್ರೆ ಏನಾಗಬೇಕಾಗಿತ್ತಾಗ? ದೊಡ್ಡ ಭಕ್ತ ಇರಬೇಕಾಗಿತ್ತು ಒಳಗೆ. ಸ್ವಯಂಭೂ ಮನು ಬಂದರು, ಇನ್ನೂ ಸಾಲದು, ಬಹಳ ಕ್ಲೋಸ್ ಆಗಬೇಕಲ್ಲ ಕೃಷ್ಣನಿಗೆ. ಅದಕ್ಕೋಸ್ಕರನೇ ಕಮಲಜಸ್ಯ ಆವೇಶಯುಕ್, ಬ್ರಹ್ಮದೇವರ ಆವೇಶನೂ ಸೇರ್ಕೊಂಡಿದ್ದು, ಇಟ್ಟು ಸೇರ್ಕೊಂಡು. ಅಕ್ರೂರನ ಸ್ವರೂಪ ಏನು? ಕಿಶೋರ ನಾಮಕ ದೇವಗಂಧರ್ವ. ಪರಮಾಂಶ ಯಾರದು? ಸ್ವಯಂಭೂ ಮನುದು. ಆವೇಶ ಯಾರದು? ಅಂಶ ಬೇರೆ, ಆವೇಶ ಬೇರೆ. ಅಂಶ ಕಾನ್ಸ್ಟೆಂಟ್, ಆವೇಶ ಬಂದು ಹೋಗೋದು. ಈಗ ಬಂದಿದೆ ಈಗ ಆವೇಶ. ಆವೇಶದಿಂದಾಗಿ ಕಮಲ ಇನ್ನೂ ಸ್ಟ್ರಾಂಗ್. ಕಾಫಿ ಸಕ್ಕರೆ ಜಾಸ್ತಿ ಹಾಕಿದ್ದಾರೆ ಅಂತ ಹೇಳಿದ್ರೆ ಆತ ಸಿಹಿ ಎಷ್ಟು ಹಾಕಿದ್ದಾರೆ? ಈಗ ಹೆಚ್ಚು ಹಾಕಿದ್ದಾರೆ. ಅವಾಗೇನಾಯ್ತಾಗ? ಜಾಸ್ತಿ ಆಯ್ತು. ಪರಮಾಂಶ ಸ್ವಲ್ಪ ಹಾಕಿದ್ದಾರೆ, ಅವಾಗೇನೋದು ಸ್ವಲ್ಪ ಅಂಶ. ಹಾಂ ಎಲ್ಲ ಅಂಶದಲ್ಲೂ ಕೂಡ ವೆರೈಟಿ, ಅಂಶದಲ್ಲೂ ವೆರೈಟಿ ಇದೆ. ಪರಮಾಂಶ ಇದ್ದಾಗ ಸನ್ನಿಧಾನ ಜಾಸ್ತಿ ಬರುತ್ತೆ, ಸ್ವಲ್ಪ ಅಂಶ ಇದ್ದಾಗ ಸ್ವಲ್ಪ ಬರುತ್ತೆ ಅಷ್ಟೇ. ಆ ಪರ್ಪಸ್ ಎಷ್ಟೋ ಅಷ್ಟೇ. ಫುಲ್ ಚಾರ್ಜ್ ಬೇರೆ,
ಜಸ್ಟ್ ಒಂದು ಇದು ಕೊಡ್ಬೋದು, ಡೆಪ್ಯೂಟ್ ಮಾಡಿಬಿಡ್ತಾರೆ. ಅವಾಗೇನಾಗ ಅದಕ್ಕೆ ಮಾತ್ರ ಅವ್ನು ನಿಲ್ಲಿಸ್ಬಿಟ್ಟು ಬೇರೆ ಅದಕ್ಕೆ ಹೋಗಾಗಿಲ್ಲ, ಅಷ್ಟಕ್ಕೆ ಮಾತ್ರ. ಫುಲ್ ಚಾರ್ಜ್ ಕೊಟ್ಬಿಟ್ರೆ ಎಲ್ಲ ಕೆಲಸ ಮಾಡ್ಬೋದಾಗಿ. ಪರಮಾಂಶ ಇರೋದ್ರಿಂದಾಗಿನೇ ಅತ್ಯಂತ ಹತ್ತಿರ ಅದು ಹೇಳೋದೆಲ್ಲ ಜನರಲ್ ಪವರ್ ಆಫ್ ಅಟಾರ್ನಿ, ಸ್ಪೆಸಿಫಿಕ್ ಪವರ್ ಆಫ್ ಅಟಾರ್ನಿ. ಸ್ಪೆಸಿಫಿಕ್ ಇದ್ದಾಗ ಏನು ಮಾಡ್ಬೇಕು ಅವನು, ಅದು ಮಾತ್ರ, ಬೇರೆದಕ್ಕೆ ನಾಟ್ ಅಲೋಡ್. ಜನರಲ್ ಇದ್ದಾಗ ಏನು ಬೇಕಾದ್ರೆ ಮಾಡೋದು, ಮಾರೋದು ಕೊಡೋದಕ್ಕೆ ಮಾತ್ರ ಕೊಟ್ಟಿರ್ತಾರೆ, ಕೊಳ್ಳಬಹುದು ಅಷ್ಟೇ. ಮಾರ್ಲಕ್ಕೆ ಮಾತ್ರ ಕೊಟ್ಟಿರ್ತಾರೆ, ಮಾರ್ಬೋದು ಅಷ್ಟೇ, ಕೊಳ್ಳಾಗಿಲ್ಲ, ಮಾರಾಗಿಲ್ಲ, ಒಂದಕ್ಕೆ ಕೊಟ್ಟಿರೋದು. ಜನರಲ್ ಕೊಟ್ಬಿಟ್ರೆ ಏನು ಬೇಕಾದ್ರೂ ಮಾಡ್ಬೋದು. ಅದು ವಿಶೇಷ. ಅದು ಜನರಲ್ಲಿ ಕೊಡ್ಬೇಕಾದ್ರೆ ಭಾರಿ ಹುಷಾರಾಗಿರ್ಬೇಕದು. ತುಂಬ ಜನ ಏನು ಮಾಡ್ತಾರೆ, ಅದನ್ನು ಮಿಸ್ಯೂಸ್ ಮಾಡಿ ಏನೇನೋ ಮಾಡಿ ಕಥೆ ಬೇಕಾದ್ರೆ ಸಿಗುತ್ತೆ ನಮಗೆ. ಇಲ್ಲಿ ಪರಮಾಂಶ ಇತ್ತು, ಬ್ರಹ್ಮದೇವರ ಆವೇಶ ಇತ್ತು, ಬಭೂವ ವಿದ್ವಾನ್. ಇಲ್ಲಿ ಏನಾಗಿತ್ತ, ಒಳ್ಳೆ ಜ್ಞಾನಿ ಆಗಿತ್ತ. ಇಷ್ಟೆಲ್ಲ ಆಗಿ ಇಷ್ಟೆಲ್ಲ ಸೇರಿದ್ದಕ್ಕೇನೆ ಏನಾದಾತ, ವಿದ್ವಾನ್, ಭಾರಿ ವಿದ್ವಾನ್, ತಿಳುವಳಿಕೆ ಉಳ್ಳಂತ ಜ್ಞಾನಿ ಆಗಿತ್ತ. ಆ ಆ ಏನ ವಿರೋಧ ಮಾಡ್ತಾನೆ, ಇನ್ನೂ ಬಂದಿಲ್ಲ, ಅದೇ ಮುಂದೆ ಮಾಡ್ತಾನೆ. ಈ ಸರಿ ಎಲ್ಲಿ ಆವೇಶ ಇದ್ದಾಗ ಇಲ್ಲ ಅಂತ ಅರ್ಥ, ಗೊತ್ತಾಯ್ತಾ? ಯಾವಾಗಂತ ಕೆಲಸ ಮಾಡ್ತಾರ ಬ್ರಹ್ಮದೇವರ ಆವೇಶ ಇಲ್ಲ. ಅಂಶ ಕೂಡ ಏನಾಯ್ತಾಗ ಡೌನ್ ಆಯಿತು, ಆಗಂತ ಬುದ್ಧಿ ಬಂತು. ಅದಕ್ಕೆ ಯಾಕೆ ಇನ್ಫ್ಲೂಯೆನ್ಸ್ ಚತುರ ರಾಕ್ಷಸ, ಅವನ ಕಾಂಟ್ಯಾಕ್ಟ್ ಹಸರಾವೇಶ ಬಂತಾಗ, ಗೊತ್ತಾಯ್ತು? ಇದೆಲ್ಲ ಇದೆಲ್ಲ ಕಳ್ಕೊಬಿಟ್ಟು ಯಾವ್ದು ಬಂತ ಅವನಿಗೀಗ, ಹಸರಾವೇಶ. ಒಬ್ಬ ದೊಡ್ಡ ರಿಪ್ಯೂಟೆಡ್ ಡಿಫ್ರೆಂಟ್ ಕ್ಲಬ್ಬಲ್ಲಿ ಸಿಕ್ಕಾಕೊಟ್ಟಾಗಾಯ್ತು. ಅದರಿಂದ ಅವ್ನು ವರ್ಚಸ್ ಕಡಿಮೆ ಆಯ್ತಾಗ. ಮುಂದೆ ಮತ್ತೆ ಏನು ಮಾಡ್ದ, ಅದನ್ನು ಸತ್ತಲ್ಲಿ ಮತ್ತೆ ಸರಿ ಹೋದ. ಇದೆಲ್ಲ ಏನು ರುಜುಗಳಲ್ಲ ಇವರೆಲ್ಲ ಕೂಡ. ಆದ್ರಿಂದಾನೇ ಒಮ್ಮೆ ಯಾಕೆ ತಪ್ಪು ಮಾಡಿದ್ರು ಅಂತ ಕೇಳಾಗಿಲ್ಲ. ರುಜುಗಳಾದರೆ ತಪ್ಪು ಮಾಡಿ ಕೇಳ್ಬೋದು, ಆ್ಯಕ್ಚುಲಿ ಮಾಡಿರೋದಿಲ್ಲ ಅಷ್ಟೇ. ನಮಗೇನು ಅನಿಸಿರುತ್ತೆ, ತಪ್ಪು ಅಂತ ಅನಿಸಿರುತ್ತೆ, ಆ್ಯಕ್ಚುಲಿ ಏನಲ್ಲ, ಅದು ತಪ್ಪಲ್ಲ, ಆ್ಯಕ್ಚುಲಿ ಬರೀ ಸರಿಯಲ್ಲ, ಭಾರಿ ಸರಿಯಾಗಿದೆ. ನಮ್ಮ ಪ್ರಕಾರ ಭಾರಿ ತಪ್ಪು ಅನಿಸಿದ್ರೆ ವಾಸ್ತವವಾಗಿ ಏನದು ಭಾರಿ ಸರಿ. ಭೀಮಸೇನ ರಕ್ತವನ್ನು ಕುಡಿದ್ರು, ಮೇಲ್ನೋಟಕ್ಕೆ ಏನದು ಭಾರಿ ಅಧರ್ಮ ಇದು. ಗಾಂಧಾರಿ ಹಾಗೆ ಕೇಳೋದು, ಎಂಥ ಅಧರ್ಮ ಮಾಡಿದ್ದೀನಿ ನೀನೀಗ ಅಂತ ಕೇಳ್ತಾರೆ. ಆ್ಯಕ್ಚುಲಿ ಭೀಮಸೇನ ಭಾರಿ ಧರ್ಮ ಮಾಡಿದ್ದೇನೆ. ಯಾಕೆ, ಶತ್ರು ಭೀಷಣಾಯ, ಶತ್ರುಗಳಿಗೆ ಭಯ ಹುಟ್ಟಿಸ್ಬೇಕಾದ್ರೆ ಆ ರೀತಿ ಮಾಡಬೇಕಾಗಿತ್ತು. ನಾನು ಪ್ರತಿಜ್ಞೆ ಹಾಗೆ ಮಾಡಿದ್ದೇನೆ, ಅಳಿಸಿದ್ದೆ. ಕೆಲವೆಲ್ಲ ಒಬ್ಬರಿಗೆ ಕೊಡೋ ಶಿಕ್ಷೆ ಮುಂದವರಿಗೆಲ್ಲ ಏನಾಗಬೇಕದ ಮೆಸೇಜ್ ಆಗಬೇಕ ಹೊರತು ಏನಾಗಬಾರ್ದು, ಒಬ್ಬರಿಗೆ ಮಾಡೋದಂತಾಗಬಾರ್ದು. ಶಿಕ್ಷೆ ಅನೌನ್ಸ್ ಯಾಕೆ ಮಾಡ್ತಾರೆ, ಹಾಗಿದ್ರೆ ಕಲಿಸಿ ಆ ಶಿಕ್ಷೆ ಯಾಕೆ ಅನೌನ್ಸ್ ಮಾಡ್ತಾರೆ ಅಂದರೆ ಪರಿಣಾಮ ಏನಾಗಬೇಕು, ಅದಕ್ಕೆ ಬೇರೆಯವ್ರ ಮೇಲೆ ಆಗ್ಬೇಕಾದ್ರಿಂದ. ಬರೀ ಎಲ್ಲರೂ ಶಿಕ್ಷೆ ಮಾಡ್ತಾ ಕೊಡೋದ್ರ ಬದಲು ತುಂಬ ಜನ ಶಿಕ್ಷೆಯನ್ನು ತಪ್ಪು ಮಾಡದಂತೆ ಮಾಡಬೇಕು. ಅದು ಶಿಕ್ಷೆ ಅವಲ್ಲ, ಓಪನ್ ಪನಿಷ್ಮೆಂಟ್, ಓಪನ್ ಡಿಬಾರ್ ಮಾಡ್ತಾರೆ, ಅನೌನ್ಸ್ ಮಾಡ್ತಾರೆ, ಕಾಪಿ ಹೊಡೆಯೋಣ ಎಚ್ಚರಿಕೆ ಆಗುತ್ತೆ. ಹಾಗೆ ಗುಟ್ಟ ಮಾಡಿಬಿಟ್ರೆ ಏನಾಗುತ್ತೆ, ಅದು ಮಾಡ್ತಾನೆ ಇರ್ತಾರೆ, ಹಾಗೆ ಹೋಗ್ತಾನೆ ಇರ್ತಾರೆ. ಅದಕ್ಕಾಗಿ ಹರಿತೆ ಆವೇಶಕ್ಕೆ ಅರ್ಥ ಸಾವಿರ ಸತ್ತು ಹೇಳಿದ್ದೇನೆ. ಏನಂತ ಇವ್ರ ಕೈಯಲ್ಲಿ ಇಲ್ಲ ಅದು, ಅವ್ರು ಯಾವ ಬೇಕಾದ್ರೆ ಬರ್ತಾರೋ ಹೋಗ್ತಾರೆ ಅಷ್ಟೇ. ಆವೇಶ ಅಂಥ ವರ ಇದ್ರೆ ಕೇಳ್ಬೋದು ಅಷ್ಟೇ, ಇಲ್ಲದ್ರೆ ಏನಿಲ್ಲ. ಅವ್ರು ಯಾವ ಬೇಕಾದ್ರೆ ಬರ್ಬೋದು, ಯಾವ ಬೇಕಾದ್ರೆ ಹೋಗ್ಬೋದು ಅಷ್ಟೇ, ಫ್ರೀ ಇದ್ದಾಗ. ಸುರಗಾಯಕೋಹು ಸ್ವಯಂಭುವಶ್ಚ ಚ ಮನೋಃ ಪರಮಾಂಶಯುಕ್ತ ಆವೇಶಯುಕ್ ಕಮಲಜಶ್ಚ ಬಭೂವ ವಿದ್ವಾನ್. ಕೆಲವರು ಏನು ಮಾಡಿಬಿಡ್ತಾರೆ, ಕಾಫಿ ಕೊಟ್ಬಿಟ್ಟು ಪಕ್ಕದಲ್ಲಿ ಸಕ್ಕರೆ ಇಟ್ಬಿಡ್ತಾರೆ, ಅವ್ರು ಚಮಚ ಹಾಕಿ. ಯಾಕೆ ಬೇಕಾದ್ರೆ ಹಾಕೊಳ್ಳಿ, ಸಕ್ಕರೆ ಬಿಡಿ ಅಂತೇಳಿ. ಯಾಕೆ ಅದು ಹಾಕೇ ಇಲ್ಲ ಅಥವಾ ಸ್ವಲ್ಪ ಹಾಕಿದ್ದೇವೆ. ಮಧ್ಯೆ ಮಧ್ಯೆ ಕೇಳೋದಕ್ಕೆ ಅವ್ರು ಸಂಕೋಚ ಆಗ್ಬೋದು, ಇವ್ರು ಕೇಳೋದಕ್ಕೆ ಇವ್ರಿಗೂ ಕಷ್ಟ ಆಗ್ಬೋದು. ಆ ರೀತಿ ಮಾಡಿಬಿಡ್ತಾರೆ. ಅದು ಬೇರೆ ಕೇಸ್. ಅದು ಕೇಳಿದ್ರೆ ಮಾತ್ರ ಹಾಕೋದು ಇನ್ನೊಂದು ಕೇಸ್. ಆದಿಷ್ಟ ಏವ ಜಗದೀಶ್ವರ ದೃಷ್ಟಿ ಹೇತೋ ಆನಂದಪೂರ್ಣ ಸುಮನಾ ಹಿ ಅಭವತ್ ಕೃತಾರ್ಥ ಸಹ ಅಕ್ರೂರ ಇತಿ ಅಭವತ್ ಉತ್ತಮ ಪೂಜ್ಯ ಕರ್ಮ. ಎಂಥವನವನೀಗ ಉತ್ತಮನಾದ ಪೂಜ್ಯವಾದ ಕೆಲಸ ಮಾಡ್ತಕ್ಕಂಥವನು. ವೃಷ್ಣಿಷು ಅಥ ಆಸ ಸಹಿ ಭೋಜಪತೇಶ್ಚ ಮಂತ್ರಿ. ವೃಷ್ಣಿ ಯಾದವ ಕುಲದಲ್ಲಿ ಹುಟ್ಟಿದ. ಅದರಲ್ಲಿ ಒಂದು ಹೇಳಿದೆ, ಅಂಧಕರು, ಭೋಜರು, ವೃಷ್ಣಿಗಳು ಎಲ್ಲ ಏನೋ ಯಾವ್ದಾದ್ರು ಉಪಪಂಗಡಗಳು ಅದರಲ್ಲಿದ್ದ. ಸಹಿ ಭೋಜಪತೇಶ್ಚ ಮಂತ್ರಿ, ಭೋಜಪತಿಯಾದ ಇವನು ಕಂಸ ಭೋಜ ಮುಗಿಸಿದವನು, ಇದರಲ್ಲೇನೆ ಅವನಿ ಮಂತ್ರಿಯಾಗಿದ್ದ. ಆದಿಷ್ಟ ಏವ ಜಗದೀಶ್ವರ ದೃಷ್ಟಿ ಹೇತೋ ಆನಂದಪೂರ್ಣ ಸುಮನಾ ಅಭವತ್ ಕೃತಾರ್ಥ. ಆದಿಷ್ಟ ಏವ ಜಗದೀಶ್ವರ ದೃಷ್ಟಿ ಹೇತೋ ಆನಂದಪೂರ್ಣ ಸುಮನಾ ಅಭವತ್ ಕೃತಾರ್ಥ. ಆನಂದಪೂರ್ಣ ಸುಮನಾ ಅಭವತ್ ಕೃತಾರ್ಥ. ಅವನಿಗೆ ಏನಾಯ್ತು ಈಗ, ಈತನಿಗೆ ಮಂತ್ರಿಯಾಗಿದ್ದ, ಭಾಳ ಒಳ್ಳೆ ಕೆಲಸ ಮಾಡ್ತಕ್ಕ ಉತ್ತಮ ಪೂಜ್ಯ ಕರ್ಮ. ಉತ್ತಮ ಪೂಜ್ಯ ಕರ್ಮ ಎರಡು ರೀತಿ ಅರ್ಥ ಅದಕ್ಕೆ. ಉತ್ತಮವೂ ಪೂಜ್ಯವೂ ಆದಂಥ ಕರ್ಮವನ್ನು ಮಾಡ್ತಕ್ಕಂಥವನು. ಇನ್ನೊಂದು ಅರ್ಥ, ಉತ್ತಮರಿಂದನೂ ಪೂಜ್ಯವಾಗ್ತಕ್ಕಂಥ ಕರ್ಮ ಮಾಡಿದನು. ಭಾರಿ ದೊಡ್ಡವರು ಕೂಡ ಏನು ಮಾಡ್ಬೇಕು, ಅದನ್ನ ಭಲೆ ಅಂತ ಹೇಳಿದ್ರು. ಸಾಮಾನ್ಯರ ದೃಷ್ಟಿಯಲ್ಲಿ ಉತ್ತಮ ಕರ್ಮ ಅಲ್ಲ,
ಪೂಜ್ಯ ಕರ್ಮ ಅಲ್ಲ, ಉತ್ತಮರು ಕೂಡ ಕೊಂಡಾಡ್ತಕ್ಕಂಥ ಕೆಲಸವನ್ನ ಯಾರು ಮಾಡ್ತಿದ್ದಾರೆ? ಅಕ್ರೂರ ಮಾಡ್ತಾ ಇದ್ದಾನೆ. ಯಾವಾಗಲೂ ಅಂತ ಕೆಲಸ ಮಾಡ್ಕೊಂಡು ಬಹಳ ಹೆಸರುವಾಸಿಯಾಗಿದ್ದ, ಬಹಳ ಇಂಪಾರ್ಟೆಂಟ್. ವಿದುರ ಹೇಗೆ ದುರ್ಯೋಧನ ಅಂತ ಕೆಟ್ಟವನಿದ್ರಲ್ಲಿದ್ದು ಅಲ್ಲಿ ಮಂತ್ರಿನೇ ವಿದುರ ಕೂಡ, ಅಲ್ಲಿ ಹೇಗಿದ್ದೋ ಈತ ಅಲ್ಲಿ ಆಗಿದ್ದು. ಕಂಸರತ್ತ ದುಷ್ಟನ ಬಡಿ ಇದ್ರು ಕೂಡ ಹೇಗಿದ್ದ? ದುಷ್ಟನಲ್ಲಿ ಇದ್ದೇನೆ ಅಂತೇಳಿ ಕೆಟ್ಟ ಕೆಲಸ ಮಾಡ್ತಿರ್ಲಿಲ್ಲ, ಒಳ್ಳೆ ಕೆಲಸ ಮಾಡ್ಕೊಂಡೇ ಇದ್ದ. ಒಳ್ಳೆ ವಿಭೀಷಣ ಅಲ್ಲಿ ಆಗಿದ್ದ ರಾವಣನ ಹತ್ರ ವಿಭೀಷಣ, ದುರ್ಯೋಧನ ಹತ್ರ ವಿದುರ, ಕಂಸನ ಹತ್ರ ಅಕ್ರೂರ, ಒಂದೇ ರೀತಿ ಇದ್ದವ್ರು. ಅದು ಕಾಂಪ್ರಮೈಸ್ ಮಾಡ್ಕೊಂಡವ್ರಲ್ಲ, ಸಮುದ್ರ ಧೈರ್ಯವಾಗಿ ಹೇಳ್ತಾ ಇದ್ದವ್ರು. ಅಂಥವ್ನ ಯಾಕೆ ಕಳಿಸ್ಬೇಕಾಗಿತ್ತು ಇವರು? ಅಲ್ಲೇನು ಕೃಷ್ಣ ಕಡೆ ಭಾರಿ ಬೇಕಾದವ್ರು ಅಂತ ಆಯ್ತಲ್ಲ, ಯಾಕೆ ಕಳಿಸ್ಬೇಕು ಅಂದ್ರೆ ಅಂಥವ್ರು ಕಳಿಸಿ ನಂಬಿಕೆ ಬರುತ್ತೆ ಅಂತ ಅರ್ಥ. ಕೃಷ್ಣನ ಭಕ್ತ ಅವಾಗೇನು ಬರ್ತಾನಾಗ, ಭಕ್ತರ ಕರೆದ ಬರ್ತಾರಲ್ಲ, ತಾನು ಕರೆದ ಬರಲ್ಲ ಅಂತ ಗೊತ್ತು. ಬಾರೋ ಮನೆಗೆ ಗೋವಿಂದ ಅಂತ ಯಾರು ಕರಿಬೇಕು? ಪ್ರಿಯರಾದವ್ರು ಕರಿಬೇಕು. ನೀನು ಹೋಗಿ ಕರಿ, ನಂಬಿಕೆ ಬರುತ್ತಾಗ ಚದುರ್ಸೋ ನಂಬಿಕೆ ಬರುತ್ತೆ. ದುರುಪಯೋಗ ಅಂದ್ರೆ ಅಂಡು ಅಡ್ವಾಂಟೇಜ್ ತಗೋಬೇಕು ಅವನಿಗೆ. ಅವನು ಇಷ್ಟೊತ್ತು ಯಾರನ್ನ ಕಳಿಸಿದ್ದ? ಅವ್ನು ಕೃಷ್ಣನ ಕೊಲ್ಲಕ್ಕೋಸ್ಕರ ತನ್ನ ಕಡೆಯವ್ರನ್ನ ಕಳಿಸಿದ್ದ. ಅವರೆಲ್ಲ ಹೋದವ್ರು ಹೋಗೇ ಬಿಟ್ರು ಅವರು. ಈಗ ಅವ್ರು ಕಳ್ಸೋದು ಬೇಡ, ಇವ್ರಿಗೆ ಕಳ್ಸೋಣ ಅಂತ ನಂಬಿಕೆ ಬರುತ್ತೆ. ಇಲ್ಲಿ ಬರಬೇಕು, ಅವಾಗ ಕೊಲ್ಬೇಕು ತಾನು ಅಂತೇಳಿ. ತನ್ನ ಪರಿವಾರದ ಕೈಲಿ ಆಗೋದಿಲ್ಲ, ತಾನೇ ಸ್ವತಃ ಕೊಲ್ಬೇಕು ಅಂತ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ. ಉತ್ತಮ ಪೂಜ್ಯ ಕರ್ಮ ವೃಷ್ಣಿಶ್ವಥಾಸ ಸಹಿ ಲೋಜಪತೇಶ್ಚ ಮಂತ್ರೀ ಆದಿಷ್ಟಯೇವ ಜಗದೀಶ್ವರ ದೃಷ್ಟಿ ಹೇತೋಃ ಆನಂದ ಪೂರ್ಣ ಸುಮನಾಹ ಅಭವತ್ ಕೃತಾರ್ಥ. ಯಾವಾಗ ಅವನು ಹೇಳಿದ ಭಾರಿ ಖುಷಿ ಆಯ್ತು ಅವನಿಗೆ, ಅಕ್ರೂರನಿಗೆ. ಯಾಕೆ ಖುಷಿ ಆಯ್ತು? ಜಗದೀಶ್ವರ ದೃಷ್ಟಿ ಹೇತು, ಕೃಷ್ಣನ ದರ್ಶನ ಆಗತ್ತಲ್ಲ ನನಗೀಗ. ಅರೆ ಕೆಟ್ಟ ಕೆಲಸ ಕರಿತೀಯಲ್ಲ ಸರ್, ದುಃಖ ಆಗೋದಿಲ್ಲ ಅಂತ ಕೇಳಿದ್ರೆ ಕೃಷ್ಣ ಯಾರು? ಇವರೆಲ್ಲ ಯಾವ ಲೆಕ್ಕ? ಗೊತ್ತಾಯ್ತಾ? ಭಯ ಆಗೋ ಚಾನ್ಸ್. ಒಂದೇ ಆಂಗಲಲ್ಲಿ ವಿದುರನಿಗೆ ಏನಾಯ್ತು ಕೃಷ್ಣ ಬಂದಾಗ? ಕೃಷ್ಣ ಬಂದಿದ್ದೆ ಆತಿಥ್ಯ ಎಲ್ಲ ಮುಗಿಸಿದೆ. ಆಮೇಲೆ ಹೇಳಿದ, ಕೃಷ್ಣ ನಾನು ಮಾತು ಹೇಳ್ತೀನಿ ಕೇಳು, ಮುಂದೆ ಬರುತ್ತೆ ಅದೆಲ್ಲ. ನೀನು ದಯವಿಟ್ಟು ಸಭೆಗೆ ಹೋಗ್ಬೇಡ, ನೀವು ಬಂದಿರೋ ಸಂಧಿಗೆ ಸಭೆಗೆ ಹೋಗ್ಬೇಡ. ಯಾತಕ್ಕೆ? ಭಾಳ ದುಷ್ಟ ಅವರು, ದುಷ್ಟ. ಏನಾದ್ರು ಅಪಾಯ ಮಾಡಿದ್ರೆ ಕಷ್ಟ ಅಂತ ಹೇಳ್ತಾರೆ. ಇಷ್ಟೆಲ್ಲ ಗೊತ್ತಿದೆ. ಆಗ್ಲಿ ದಸರಾವೇಶ ಆಗಲೇ ಬಂದಿದೆ ಇವತ್ತೆ. ಏನಂತ ಬಂತು ದಸರಾವೇಶ? ಕೃಷ್ಣನಿಗೆ ಭಾರಿ ಅಪಾಯ ಇದೆ, ಅದು ಯಾಕೆ ಹೋಗ್ತೀವಿ ಸುಮ್ಮನೆ ಅವ್ರ ಹತ್ರ? ನಿನ್ನ ಮಾತಂತ ಹೇಗೆ ಕೇಳಲ್ಲ ಅವನು. ಇಲ್ಲಿ ಹಾಗಲ್ಲ, ಭೋಜಪತಿ ಇಲ್ಲ, ಇದಿಲ್ಲ. ಏನಿದೆ ಇಲ್ಲಿ? ವಿದುರನಲ್ಲಿ ಏನಿಲ್ಲ? ಬ್ರಹ್ಮದೇವರ ಸನ್ನಿಧಾನ ಇಲ್ಲ ಇಲ್ಲಿ. ಇಲ್ಲಿ ಬ್ರಹ್ಮದೇವರ ಸನ್ನಿಧಾನ ಇವರಲ್ಲಿ ಮತ್ತೆ ಹೇಳಿದ್ರೆ ಅವ್ರು ಸ್ಪಷ್ಟ ಪಾಯಿಂಟ್ ಏನು. ವಿದುರನೊಳಗೆ ಸಾಮಾನ್ಯಾಕಾರೇಣ ಒಂದಿರುತ್ತೆ ದೇವತೆಗಳಲ್ಲಿ, ಅದು ಸ್ಪೆಷಲ್ ಆಗಿ ಏನಿದೆ ಇರ್ತಾರೆ ಅಕ್ರೂರನಿಗೆ ಇಂಥ ಒಂದು ಆವೇಶ, ಬ್ರಹ್ಮದೇವರ ಆವೇಶ ಇದ್ದಿದ್ದರಿಂದ ಆನಂದ ಪೂರ್ಣ ಸುಮನ ಅಭವತ್ ಕೃತಾರ್ಥ. ಭಾರಿ ಕೃತಾರ್ಥರಾದ, ಭಾರಿ ಸಂತೋಷ ಆಯ್ತು. ಅವ್ನು ಹೇಳಿದ್ನಲ್ಲ, TD ಕೂಡ ಅಫಿಷಿಯಲ್ ಟೂರ್ ಮಾಡಿದ್ಮೇಲೆ ಹೋಗ್ಬೋದು. ಈಗ ಕದ್ದು ಹೋಗಾಗಿಲ್ಲ, ಹೋಗಿ ಎಲ್ಲ ಕರ್ತಿದ್ರೆ ಆನಂದ ಹೋಗಿ ಬರ್ಬೋದು. ಅದಕ್ಕೆ ಸುಮನಾಹ, ಆನಂದ ಪೂರ್ಣ ಸುಮನಾಹ, ಆನಂದ ಪೂರ್ಣ ಸುಮನಾಹ. ಎಷ್ಟು ಯೋಗ್ಯತೆ ಅವಕಾಶ ಸಿಕ್ತು ಅಂತೇಳಿ ಕೃತಾರ್ಥ. ಕೃತಾರ್ಥ ಅದು ಏನು ಬೇಕು ಅರ್ಥ ಆದ್ರೇನು ಪ್ರಯೋಜನ, ನಾನು ಏನಾಗಬೇಕು ಅಂಥದ್ದೇ ಪ್ರಯೋಜನ ಸಿಕ್ಕಂತೆ ಭಾರಿ ಖುಷಿ ಆಯಿತು. ಆರುಹ್ಯ ತದ್ರಥವರಂ ಸದ್ರಥವರಂ ಭಗವತ್ಪದಾಬ್ಜ ಸೋ ಅಕ್ರೂರ ಇತಿ ಅಭವತ್. ಉತ್ತಮ ಪೂಜ್ಯ ಕರ್ಮ ವೃಷ್ಣಿಶ್ವಥಾಸ ಸಹಿ ಭೋಜಪತೇಶ್ಚ ಮಂತ್ರಿ ಆದಿಷ್ಟ ಏವ ಜಗದೀಶ್ವರ ದೃಷ್ಟಿ ಹೇತೋಃ ಆನಂದಪೂರ್ಣ ಸುಮನಾಹ ಅಭವತ್ ಕೃತಾರ್ಥ. ನಮ್ಮಲ್ಲಿ ಕೆಲವು ಕೆಲಸ ಸೇರಿರ್ತಾರೆ, ಕೆಲವು ಟೂರಿಂಗ್ ಜಾಬ್ ಇರುತ್ತೆ. ಇಂಥ ಕಡೆ ಹೋಗೋ ಪ್ರಸಂಗ ಬಂದರೆ ಭಾರಿ ಖುಷಿ ಆಗುತ್ತೆ ಅವ್ರಿಗೆ. ಯಾತಕ್ಕೆ? ಅಫಿಷಿಯಲ್ ಟೂರ್ ಆಯಿತು, ಆಫೀಸ್ ಕೆಲಸ ಆಯಿತು, ಮನೆಗೆ ಇವರೆಲ್ಲ ಆಗ್ಬೋದು, ಕೆಲಸ ವಿತ್ ಫ್ಯಾಮಿಲಿ ಪರ್ಮಿಷನ್ ಕೊಟ್ಬಿಟ್ಟಿರ್ತಾರೆ, ಎಂಜಾಯ್ ಮಾಡಿಬಿಡ್ಬಿಡ್ತಾರೆ ಬೇಕಾದಷ್ಟು. ಇಹ ಪರ ಎರಡೂ ಆಯಿತು ಅಂತೇಳಿ ಅವ್ರಿಗೆ ಭೋಜನಿಗೆ ವರ್ಷಕ್ಕೆ ಒಳ್ಳೆ ಅವಕಾಶ ಇದೆ. ಯಾರಿಗೆ? ಅಕ್ರೂರನಿಗೆ. ಆರುಹ್ಯ ತದ್ರಥವರಂ ಭಗವತ್ ಪದಾಬ್ಜಂ ಅಬ್ಜೋದ್ಭವ ಪ್ರಣತ ಮಂತರ ಮಂತರೇಣ ಸಂಚಿಂತಯನ್ ಪಥಿ ಜಗಾಮ ಸ ಗೋಷ್ಠಮಾರಾತ್ ದೃಷ್ಟ್ವಾ ಪದಾಂಕಿತ ಭುವಂ ಮುಮುದೇ ಪರಸ್ಯ. ಆರುಹ್ಯ ತದ್ರಥವರಂ ಭಗವತ್ಪದಾಬ್ಜಂ ಅಬ್ಜೋದ್ಭವ ಪ್ರಣತಂ ಅಂತರಂ ಅಂತರೇಣ ಸಂಚಿಂತಯನ್ ಪಥಿ ಜಗಾಮ ಸಹ ಗೋಷ್ಠಂ ಆರಾತ್. ಆರಾತ್ ಅದವ್ಯಯ ಅದು. ದೃಷ್ಟ್ವಾ ಪದಾಂಕಿತ ಭುವಂ ಮುಮುದೇ ಪರಸ್ಯ. ಆರುಹ್ಯ ಸದ್ರಥವರಂ, ಆ ಒಂದು ಶ್ರೇಷ್ಠ ರಥವನ್ನ ಭಗವತ್ಪದಾಬ್ಜಂ ಅಬ್ಜೋದ್ಭವ ಪ್ರಣತಂ ಅಂತರಂ ಅಂತರೇಣ ಸಂಚಿಂತಯನ್. ತಾರಿದ್ದಕ್ಕೂ ಅಕ್ರೂರ ಹೇಗೆ ಹೊರಟ? ರಥಲ್ಲಿ ಹೋಗ್ಬೇಕಾರೆ ಕೃಷ್ಣ ಕಾಣಿಸ್ತಾನೆ, ಅದರ ಪಾದ ನೋಡ್ತಾನೆ, ಅದೇ ಯೋಚನೆ ಮಾಡ್ತಾ ಹೋಗ್ತಾನೆ. ಈ ಕಾನ್ಸೆಪ್ಟ್ ಇದು. ಯಾತ್ರೆಗೆ ಹೋಗೋದ್ರಲ್ಲಿ ಏನು ಭಾವನೆ ಇರಬೇಕು? ದೇವ್ರು ನೋಡ್ತೇವೆ, ದರ್ಶನ ಆಗುತ್ತೆ, ಹಾಗೆ ಎಷ್ಟೋ ದಿವಸ ಕನಸು ಅದೆಲ್ಲ ನೋಡ್ಕೊಂಡು ದೇವ್ರು ಹಾಗಿದ್ದಾನೆ, ಅದೆಲ್ಲ ಕಾನ್ಸೆಪ್ಟ್ ಇದ್ರೆ ಏನಾಗುತ್ತಾಗ ತೀರ್ಥಯಾತ್ರೆ ಸಾರ್ಥಕ ಆಗುತ್ತೆ.
ದೇವ್ರ ಬಂದು ನಿಂತಾಗಲೂ ಯಾವ ದೇವ್ರು ಅಂತ ಗೊತ್ತಿಲ್ಲ ಇವನಿಗೆ. ನೋಡ್ದ ಬಂದ, ಊಟ ಮಾಡ್ಕೊಂಡು ಹೊಟ್ಬಿಟ್ಟ ಅಷ್ಟೇ. ಅದಾಗಬಾರ್ದು. ಕಾತರ ಇರುತ್ತೆ. ಯಾವುದೋ ಒಳ್ಳೆ ಕೆಲಸಕ್ಕೆ ತಾನು ಬೇಕಾದ ಕೆಲಸಕ್ಕೆ ಹೋದಾಗ ಇನ್ ಜನರಲ್ ಏನಿರುತ್ತೆ ಮನಸ್ಸಿನೊಳಗೆ ಒಂದು ಸಂಭ್ರಮ ಇರುತ್ತೆ. ಗೊತ್ತಾಯ್ತಾ? ಮೆಕ್ಯಾನಿಕಲ್ ಹೋಗೋದು ಬೇರೆ, ಸಂಭ್ರಮದಿಂದ ಹೋಗೋದು ಬೇರೆ. ಬೇಕಾದಕ್ಕೆ ಸಂಭ್ರಮ ಪಡ್ತಾರೆ, ಅನ್ವಾಂಟೆಡ್ ಥಿಂಗ್ ಆದಾಗ ದುಃಖ ಪಡ್ತಾರೆ. ಯಾತ್ರೆಗೆ ಹೋಗೋ ಉದ್ದೇಶ ಏನಂತ ಕೇಳಿದರೆ, ಮಹಾಭಾರತ ರಾಮಾಯಣ ಕೇಳಿ ಏನಾಗಿರುತ್ತೆ, ಅದೆಲ್ಲ ತೀರ್ಥಕ್ಷೇತ್ರ ಪುಣ್ಯಕ್ಷೇತ್ರ ಅಂತ ಗೊತ್ತಾಗಿರುತ್ತೆ. ಅದರಿಂದ ಏನು ಮಾಡ್ಬೇಕು ಅವ್ರೀಗ? ಅದು ಅನುಸಂಧಾನ ಇಟ್ಕೊಂಡು ಹೋಗ್ಬೇಕು. ಆಚಾರ್ಯರು ಮಧ್ವದಲ್ಲಿ ಬರ್ತದೆ, ದೇವ್ರ ಹತ್ರ ಹೋದ್ರು, ಚಿಂತನೆ ಮಾಡ್ತಾ ಹೋಗಿ ವ್ಯಾಸಾವತಾರ ಪೂರ್ತಿ ಚಿಂತನೆ ಮಾಡ್ತಾ ಹೋದ್ರು. ಅವ್ರ ಜೊತೆಗೆ ಅಲ್ಲಿಂದ ನಾರಾಯಣ ದೇವ್ರ ಹತ್ರ ಹೋದ್ರು, ಎಲ್ಲ ಅವತಾರ ಚಿಂತನೆ ಮಾಡ್ತಾ ಹೋದ್ರು. ಆಗ ನಮಗೇನು ಅರ್ಥ ಆಗುತ್ತೆ, ಅದು ಸಾರ್ಥಕವಾದ ಯಾತ್ರೆ. ಆದ್ದರಿಂದ ಫಸ್ಟ್ ಏನು ಮಾಡ್ಬೇಕು ನಾವಾಗ, ದೇವ್ರ ಬಗ್ಗೆ ಯಾವ ಕ್ಷೇತ್ರಕ್ಕೆ ಹೋಗ್ತೇವೋ ಆ ಕ್ಷೇತ್ರ ದೇವತೆ ಯಾರು, ಆ ರೂಪದ ಹಿನ್ನೆಲೆ ಏನು, ಅದೆಲ್ಲ ತಿಳ್ಕೊಂಡವ್ರು ಏನಿರುತ್ತಾಗ ಭಕ್ತಿ ಯಾರು ನಮಗೆ ಆಯಾಸ ಅನ್ಸೋದೇ ಇಲ್ಲ. ಇದು ಏನಾಗುತ್ತೆ, ಲೇಟ್ ಆಗೋಯ್ತು, ಆಯಾಸ ಆಯಿತು, ಇದಾಗಿ ಬರೀ ಎಲ್ಲ ಒಂಥರ ನೆಗೆಟಿವ್ ಥಿಂಕಿಂಗ್ ಶುರುವಾಗುತ್ತೆ. ಮಹತ್ವ ಗೊತ್ತಿದ್ದಾಗ ನಮಗೆ ಏನು ಅನ್ಸೋದೇ ಇಲ್ಲ. ಆ ದೃಷ್ಟಿಯಲ್ಲಿ ಬಕ್ರೂರ ಹೋಗಿದ ರೀತಿ, ಒಬ್ಬ ಯಾತ್ರಿಕ ಹೇಗೆ ಹೋಗ್ಬೇಕು ಅನ್ನೋದಕ್ಕೆ ಒಳ್ಳೆ ಸಂದೇಶ. ಅಂತರಂ ಅಂತರೇಣ, ತನ್ನ ಮನಸ್ಸಿನಲ್ಲಿನೇ ಗಟ್ಟಿಯಾಗಿ ಮಾಡಾಗಿಲ್ಲ. ಸಂಚಿಂತಯೇದ್ ಭಗವತ ಚರಣಾರವಿಂದಂ, ಸಂಚಿಂತಯನ್ ಪರಮಾತ್ಮನ ಪಾದಕಮಲವನ್ನು ಚಿಂತನೆ ಮಾಡ್ತಾನೆ ಹೊರಟ. ಅಪಿ ಜಗಾಮ ಗೋಷ್ಠಂ ಅಂದ್ರೆ ಗೋಕುಲ ಅಂದ್ರೆ ಅಲ್ಲಿ ಇಲ್ಲಿ ಈ ವೃಂದಾವನ. ಆರಾತ್ ದೃಷ್ಟ, ದೂರ. ಆರಾತ್ ಶಬ್ದಕ್ಕೆ ಎರಡು ಅರ್ಥನೂ ಇದೆ, ಹತ್ತಿರ ಅಂತ ದೂರ ಅಂತ ಎರಡೂ ಇದೆ. ಅದು ಅಂತ ನೋಡಿ ಅರ್ಥ ಮಾಡ್ಕೋಬೇಕು. ದೂರದಿಂದ ಕಂಡ ಇನ್ನೂ ಕೂಡ ಗೋಕುಲ ಕಾಣಿಸ್ತೀಗ. ಮೊದಲು ಯೋಚನೆ ಮಾಡ್ತಾ ಗೋಕುಲ ಕಣ್ಣಿಗೆ ಬಿಟ್ಟ ತಕ್ಷಣ ದೃಷ್ಟ್ವಾ ಪಾದಾಂಕಿತ ಭುವಂ ಮುಮುದೇ ಪರಸ್ಯ, ಕೃಷ್ಣನ ಪಾದದಿಂದ ಅಂಕಿತವಾದ ಭೂಮಿ. ಇದೆಲ್ಲ ಏನಿದು, ಕೃಷ್ಣನ ಓಡಾಡಿದ ಜಾಗ ಇದು. ಆತನ ಪಾದದ ಗುರುತು ಕಾಣಿಸ್ತಾ ಇವೆ ಅಂಥೇಳಿ ಮುಮುದೇ ಪರಸ್ಯ ಪದಾಂಕಿತ ಭುವಂ, ಹರಿರೇವ ಪರಹ, ಸರ್ವೋತ್ತಮನಾದ ಶ್ರೀಹರಿಯ ಪಾದದ ಚಿಹ್ನೆಯಿಂದ ಕೂಡಿದ್ದ ಭೂಮಿಯನ್ನು ನೋಡಿ ಮುಮುದೇ ಭಾರಿ ಸಂತೋಷಪಟ್ಟ. ಇಲ್ಲೂ ಸಾರಸ್ಯ ಪದಾಂಕಿತ ಭುವಂ, ಕೃಷ್ಣನ ಪಾದದಿಂದ ಅಂಕಿತವಾದ ಅಂತೇಳಿ. ಕೃಷ್ಣನ ಪಾದದಿಂದ ಅಂಕಿತ ಅಂಬೋದಕ್ಕೆ ಹೇಗೆ ಗೊತ್ತಾಯ್ತು ಈತನಿಗೆ ಅಂತ ಕೇಳಿದರೆ ಲಕ್ಷಣ ಇದೆ. ಸಂಚಿಂತಯೇದ್ ಭಗವತ ಚರಣಾರವಿಂದಂ ವಜ್ರಾಂಕುಶ ಧ್ವಜ ಸರೋಹ ಲಾಂಛನಾಢ್ಯಂ, ಇವೆಲ್ಲ ಗುರುತುಗಳಿದೆ. ಆ ಗುರುತು ಗೊತ್ತಿರೋದ್ರಿಂದನೇ ಏನಾಯ್ತಾಗ ನೋಡಕ್ಕೆ ಸುಲಭ ಆಯಿತು. ಇವತ್ತು ಕಳ್ಳನ ಹೇಳಿ ಫುಟ್ ಪ್ರಿಂಟ್ಸ್ ಹುಡುಕ್ತಾರಲ್ಲ, ಫುಟ್ ಪ್ರಿಂಟ್ಸ್ ಇವತ್ತು ದೊಡ್ಡ ಆಧಾರ. ಫಸ್ಟ್ ಫುಟ್ ಪ್ರಿಂಟ್ಸ್ ಹುಡುಕಿದ್ದು ಯಾರೋ ಕೃಷ್ಣನಿಗೆ. ಅದು ಯಾರು ಇಂಥ ಕಳ್ಳರೇ. ಎಂಥ ಕಳ್ಳ, ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ಹರತ್ಯಶೇಷಂ ಸ್ಮೃತಿ ಮಾತ್ರ ಏವ, ನಾರಾಯಣೋ ನಾಮ ನರೋ ನರಾಣಾಂ ಪ್ರಸಿದ್ಧ ಚೋರ ಕಥಿತ ಪೃಥಿವ್ಯ. ಪ್ರಸಿದ್ಧ ನೋಟೆಡ್ ಥೀಫ್ ಅಂತ, ಬರೀ ಸಾಮಾನ್ಯ ಕಳ್ಳ ಅಲ್ಲ, ಯಾರೋ ಎಲ್ಲ ಕಡೆ ಪೇಪರ್ ಹೆಸರು ಬಂದಿರತಕ್ಕಂಥ ಕಳ್ಳ. ಅದು ಎಂಥ ಕಳ್ಳ, ಅದು ಕೇಳಿದಾಗ ಪೂಜ್ಯನಾಗ್ತಾನೆ. ಬರೀ ಕಳ್ಳ ಅಂದರೆ ಶಿಕ್ಷೆ. ಯಾವಾಗ ಮನಸ್ಸನ್ನು ಕದ್ದವನು ಅಂತ ಹೇಳಿದ ತಕ್ಷಣ ಪಾಪ ಕದಿಯವನು, ಮನಸ್ಸು ಕದ್ದವನು ಏನಾಗುತ್ತೆ, ಅಲ್ಲಿಗೆ ಭಕ್ತಿ ಬರುತ್ತೆ. ಅಂಥ ಕಳ್ಳ ಕೃಷ್ಣ. ಆದ್ದರಿಂದ ಫುಟ್ ಪ್ರಿಂಟ್ಸ್ ನೋಡ್ಕೊಂಡೆ ಹೊರಟ, ಸರಿ ಹೋಯ್ತು. ಮುಮುದೇ ಪರಸ್ಯ ಸೋಚೇಷ್ಟತಾತ್ರ ಜಗದೀಶಿತು ರಂಗ ಸಂಗಾತ್ ಲಬ್ಧೋಚ್ಚಯೇನ ನಿಖಿಲಾಘ ವಿದಾರಣೇಶು ಪಾಂಸುಷು ಅಜೇಶ ಪುರುಹೂತ ಮುಖೋಚ್ಚ ವಿದ್ಯುತ್ ಭ್ರಾಜತ್ ಕಿರೀಟ ಮಣಿಲೋಚನ ಗೋಚರೇಶು. ಸೋ ಅಚೇಷ್ಟತ ಅತ್ರ ಸಹ ಅಚೇಷ್ಟತ ಅತ್ರ ಜಗದೀಶಿತು ಅಂಗಸಂಗಾತ್ ಲಬ್ಧೋಚ್ಚಯೇನ ನಿಖಿಲಾಘ ವಿದಾರಣೇಶು ಪಾಂಸುಷು ಅಜೇಶ ಪುರುಹೂತ ಮುಖ ಉಚ್ಚ ವಿದ್ಯುತ್ ಭ್ರಾಜತ್ ಕಿರೀಟ ಮಣಿಲೋಚನ ಗೋಚರೇಶು. ದೊಡ್ಡ ಪದ ಪಾಂಸುಷು ಅಜೇಶ ಪುರುಹೂತ ಮುಖೋಚ್ಚ ವಿದ್ಯುತ್ ಭ್ರಾಜತ್ ಕಿರೀಟ ಮಣಿಲೋಚನ ಗೋಚರೇಶು, ಒಂದೇ ಪದ ಅದಿಷ್ಟು ಕೂಡ. ಆಗೇನು ಮಾಡ್ದ, ಅಚೇಷ್ಟತ ಹೊರಳಾಡಿಬಿಟ್ಟ. ಅಕ್ರೂರಲ್ಲಿ ಹೋದವನು ನೋಡಿ ಕೃಷ್ಣನ ಪಾದದ ಗುರುತಿದೆ, ಅಲ್ಲಿ ಕಾಲಿಡಬಾರ್ದು ಅಂತ ಏನು ಮಾಡ್ದ, ಮೈಯೆಲ್ಲ ಪಾದಕ್ಕೆ ಪಾದೋಡಿ ಲೇಪಿಸ್ಕೋಬೇಕು ಅಂತೇಳಿ ಹೊರಳಾಡಿಬಿಟ್ಟ. ಅಚೇಷ್ಟತ ಜಗದೀಶಿತು ಅಂಗಸಂಗಾತ್ ಲಬ್ಧೋಚ್ಚಯೇನ ನಿಖಿಲಾಘ ಪರಿಹಾರ. ಅದು ಅನ್ಕೊಂಡ, ಏನಿದು ಪರಮಾತ್ಮನ ಪಾದಸ್ಪರ್ಶ ಮಾಡಿದ, ಏನು ಭಾಗ್ಯ ಇದು. ಒಂದು ಪರಮಾತ್ಮನ ಪಾದಸ್ಪರ್ಶ ಮಾಡಿರ್ತಕ್ಕಂಥ ಮಣ್ಣಿದು ಅಂದರೆ ಎಷ್ಟು ಪುಣ್ಯ ಮಾಡಿದೆಯೋ ಇದು. ಅದಕ್ಕೆ ರೇಣು ನಿಖಿಲಾಘ ವಿದಾರಣೇಶು, ಎಲ್ಲ ಪಾಪವನ್ನು ಪರಿಹಾರ ಮಾಡತಕ್ಕಂಥದ್ದು. ಉತ್ತರಾಯಣ ಮೃತ್ತಿಕೆ, ವಾದಿರಾಜ ಮೃತ್ತಿಕೆ ಪ್ರಸಿದ್ಧ ಇದೆ ಈಗ. ಇದು ಹರಿಭಕ್ತರ ಮೃತ್ತಿಕೆ, ಅದು ಸಾಕ್ಷಾತ್ ಹರಿಯ ಮೃತ್ತಿಕೆ, ಪಾದ ಧೂಳಿ ಅದು. ಆದ್ದರಿಂದ ಎಷ್ಟು ಪವಿತ್ರವಾಗಿದೆ ಅಂತ ಯೋಚನೆ ಮಾಡ್ದ. ಲಬ್ಧೋಚ್ಚಯೇನ ನಿಖಿಲಾಘ, ನಮಗದು ಗೊತ್ತಿದೆ, ಇದರ ಸಾಮಾನ್ಯ ಗೊತ್ತಾಗೋದಿಲ್ಲ. ಒಲೆ ಮೇಲೆ ಪಾತ್ರೆ ಇಟ್ಟಾಗ ಏನಾಗುತ್ತೆ, ಅದು ಬಿಸಿ ಆಗುತ್ತೆ. ಬಿಸಿ ಆಗ್ಲಿಕ್ಕೆ ಏನು ಕಾರಣ, ಬೆಂಕಿ ಕಾರಣ. ಬೆಂಕಿ ಹತ್ತಿರ ಇದ್ದದಕ್ಕೆ ಏನಾಯ್ತು, ಅದು ಬಿಸಿ ಆಯಿತು. ಸೊ ಬೆಂಕಿಯ ಗುಣ ಅದಕ್ಕೆ ಬಂತು, ಸ್ವಲ್ಪ ಈಗ ಬೆಂಕಿಯ ಗುಣ ಅದಕ್ಕೆ ಬಂತೀಗ.
ಆ ಸಜ್ಜನ ಜೊತೆಗಿದ್ದವ್ರಿಗೆ ಏನು ಗುಣ ಬಂದಿರುತ್ತೆ, ಗುಣ ಬಂದಿರುತ್ತೆ. ಆದ್ದರಿಂದನೇ ಸಜ್ಜನ ಸಹವಾಸ ಮಾಡಿ ಏನಾಗುತ್ತೆ ನಮಗೀಗ ಆ ಅಡ್ವಾಂಟೇಜ್ ಸಿಗುತ್ತೆ ಅಂತ. ದುರ್ಜನ ಸಂಘ ಅದೇ ರೀತಿ ಆ್ಯಕ್ಚುಲಿ ಅವ್ರ ಪಾಪ ಇರ್ತಾದ್ರೆ ನಮ್ಗೆ ಅಂಟ್ಕೊಂಡು ಅದಕ್ಕೆ ಏನು ಮಾಡಬಾರ್ದು, ದುರ್ಜನರ ಸಂಘ ಮಾಡಕೂಡದು, ಸಜ್ಜನರ ಸಂಘ ಮಾಡದೆ ಇರುಕೂಡ್ದು. ಆ ಸಂದೇಶ ಕೊಡಲಿಕ್ಕೆ ನಿಖಿಲಾಹ ವಿದಾರಣೇಶು ಪಾಂಸುಷು ಪಾಂಸುಷು ಪಾದಧೂಳಿ ಎಲ್ಲಿ ಬಂತದು, ಪರಿಸ್ಥಿತಿಯಲ್ಲಿ ಬಂದಿದೆ. ಏನಂತ ಬಂದಿದೆ, ಪುರುಹೂತ ವೈರಿ ಬಲವನ್ನು ಮಾತು ಅದಾಗಿತ್ತಲ್ಲ. ಮುಂದೆ ಶ್ರೀಮದ್ ವಿಷ್ಣುಂಗನ ಇಷ್ಟಾದಿ ಗುಣಗೌತಮ ಶ್ರೀಮದ್ ಆನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಪಾಂಸವು ಅಸ್ಮಾನ್ ಪುನಂತು, ಪಾಂಸವಃ ಅಸ್ಮಾನ್ ಪುನಂತು, ಧೂಳಿಗಳು, ಇದು ಧೂಳಿ. ಪಾಂಸುಷು ಸಪ್ತಮಿ, ಇದು ಅದು ಪ್ರಥಮ ಅಷ್ಟೇ. ಪುರುಹೂತ ಮುಖ ಉಚ್ಚ, ಯಾವ್ದು ಎಂಥದ್ದದು, ಅಜ ಈಶ ಪುರುಹೂತ ಮುಖ ಉಚ್ಚ ವಿದ್ಯುತ್ ಭ್ರಾಜತ್ ಕಿರೀಟ ಮಣಿ ಲೋಚನ ಗೋಚರೇಶ್, ಇಂಥ ಒಂದು ಪಾದಧೂಳಿಯಲ್ಲಿ ಮಾಡಿದ. ಅಜೇಶ ಎಂಬುದಕ್ಕೆ ಎರಡರ್ಥ. ಅಜೇಶ ಅಂದ್ರೆ ಏನು, ಅಜ ಅಂದರೆ ಬ್ರಹ್ಮ, ಈಶ ರುದ್ರ, ಅಜಾ ಮಹಾಲಕ್ಷ್ಮಿ. ಅಜಾ ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ ಮೊದಲ ಪಾದಧೂಳಿ ಎಲ್ಲರಿಗೂ ಬೇಕು, ಮಹಾಲಕ್ಷ್ಮಿಯಿಂದ ಪ್ರಾರಂಭಿಸಿ ಎಲ್ಲರಿಗೂ ಬೇಕಾದ್ರಿಂದಾಗಿನೇ ಅಜ ಈಶ ಪುರು, ಅದು ಎರಡು ಸೆಟ್ ಮಾಡ್ಕೋಬೇಕು, ಆವೃತ್ತಿ ಮಾಡ್ಕೋಬೇಕು. ಅಜ ಅಜ ಈಶ ಪುರುಹೂತ ಮುಖೋಚ್ಚ ವಿದ್ಯುತ್, ಅವರ ಮುಖ ಅಂದರೆ ಅವರೇ ಪ್ರಮುಖರ, ಪುರುಹೂತ ಇಂದ್ರದೇವರು ಮೊದಲಾದಂಥವರ ಉಚ್ಚ ಉನ್ನತವಾದಂತಹ, ವಿದ್ಯುತ್ ಭ್ರಾಜತ್ ವಿದ್ಯುತ್ತಿನಂತೆ ಹೊಡೆಯತಕ್ಕಂತಹ, ಮಿಂಚಿನಂತೆ ಹೊಡೆಯತಕ್ಕಂತಹ ಕಿರೀಟಮಣಿ, ಕಿರೀಟಮಣಿಗಳ ಲೋಚನ ಗೋಚರೇಶು, ಕಿರೀಟಮಣಿಗಳ ಲೋಚನಗಳಲ್ಲಿ ಅಂದರೆ ಹೊಡೆಯೋ ಜಾಗಕ್ಕೆ ಏನಂತ ಕರೀತಾರೆ, ಲೋಚನಗಳು. ವಜ್ರ ಹೊಡಿತಾ ಇರುತ್ತೆ, ಕೆಲವು ಕಡೆ ಬರೋ ಸ್ಪೆಷಲ್ ಆಗಿ, ಅದು ಲೋಚನ ಅಂತ ಕರೀತಾರೆ. ಅಂತಹ ಲೋಚನೆಯಿಂದ ಕೂಡಿರತಕ್ಕಂತಹ ಪಾಂಸುಗಳಲ್ಲಿ ಆತ ಹೊರಳಾಡಿಬಿಟ್ಟ. ಈ ಭಾವನೆ ಇದ್ದಾಗ ಭಕ್ತಿಯಿಂದ ಮಾಡಕ್ಕೆ ಬರುತ್ತೆ, ಅನುಸಂಧಾನ ಬರುತ್ತೆ, ಅನುಸಂಧಾನ ಬರೋದಿಲ್ಲ. ಇದು ಅಕ್ರೂರನಿಗಿದ್ದ ವಿಶಿಷ್ಟವಾದ ರೀತಿ. ಆದ್ದರಿಂದ ನಮ್ಮ ಎಲ್ಲೇ ಕ್ಷೇತ್ರಗಳಿಗೆ ಹೋದ ಕಾಲಕ್ಕೆ ನಾವು ಕಾಲಿಡೋದು ಅನಿವಾರ್ಯವಾದ ಕೆಲಸ ಮಾಡಬೇಕು ಹೊರತು ಏನು ಮಾಡக்கூಡದು, ವಿನಾಕಾರಣ ಮಾಡ್ಲಿಕ್ಕೆ ಹೋಗಬಾರ್ದು. ವಿನಾಕಾರಣ ಮಾಡಿದ್ರೆ ಭಾರಿ ಪಾಪ ಬರುತ್ತೆ. ಅದ್ರ ಮಿನಿಮಮ್ ಎಷ್ಟೋ ಅಷ್ಟೇ, ಉಳಿದಂತೆ ಪುಣ್ಯ ಸಂಪಾದನೆ ಮಾಡೋ ರೀತಿಯಲ್ಲಿ ಇರುತ್ತೆ. ತುಂಬಾ ಜನಕ್ಕೆ ಇಲ್ಲ, ಎಲ್ಲೋ ಬಟ್ಟೆ ಒಣಗಾಕ್ತಾರೆ, ಎಲ್ಲೋ ಇದು ಮಾಡ್ತಾರೆ, ಅಸಹ್ಯ ಬಿಸ್ಬಿಡ್ತಾರೆ, ಹಾಗೆಲ್ಲ ಮಾಡಬಾರ್ದು. ಅದು ಇದಲ್ಲದೆ ದೇವತಾ ಸನ್ನಿಧಾನ, ಹಳೆ ಪೆಂಡಿಂಗ್ ಬಟ್ಟೆ ಎಲ್ಲ ಒಗೆದಾಕ್ಬಿಡ್ತಾರೆ, ಒಯ್ದಿರ್ತಾರಲ್ಲ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸದ್ಯ ಪೀಡೆ ಹೋಗಿ ಹೊರಗೆ ಬಂದ್ಬಿಡ್ತಾರೆ. ತಪ್ಪದು, ಹಾಗೆ ಮಾಡ್ಲಿಕ್ಕೆ ಹೋಗಬಾರ್ದು. ಮೊದಲು ಸ್ನಾನ ಮಾಡದೆ ಅಲ್ಲಿ ಓಡಾಡ್ಲಿಕ್ಕೆ ಹೋಗಬಾರ್ದು. ಮೊದಲು ಒಂದು ಸ್ನಾನ ಮಾಡದೆ ತೀರ್ಥ ಸ್ನಾನ ಮಾಡಬಾರ್ದು. ಅದಕ್ಕೆ ಮಲಸ್ನಾನ, ಮೊದಲನೇ ಸ್ನಾನಕ್ಕೆ ಏನಂತ ಕರೀತಾರೆ, ಮಲಸ್ನಾನ ಅಂತ ಕರೀತಾರೆ. ಅಂದರೆ ಪಡೆ ಹೋಗೋ ಸ್ನಾನ, ಇದು ಪುಣ್ಯ ಸಂಪಾದನೆ ಮಾಡೋ ಸ್ಥಾನ. ಅದೆಲ್ಲ ಯೋಚನೆ ಮಾಡೋದು. ಮಣಿಲೋಚನ ಗೋಚರೇಶು ಪಾಂಸುಷ್ವಜೇಶ ಪುರುಹೂತ ಮುಖೋಚ್ಚ ವಿದ್ಯುತ್ ಭ್ರಾಜತ್ ಕಿರೀಟ ಮಣಿಲೋಚನ ಗೋಚರೇಶು ಸುಪಶ್ಯತಾಥ ಜಗದೇಕ ಗುರುಂ ಸಮೇತಂ ಅಗ್ರೋದ್ಭವೇನ ಭುವಿಗಾ ಅಪಿ ದೋಹಯಂತಂ ಆನಂದ ಸಾಂದ್ರತನುಮಕ್ಷಯಮೇನಮಿಚ್ಛ ಪೃಷ್ಟಪಪಾತ ಪದಯೋಃ ಪುರುಷೋತ್ತಮಸ್ಯ ಸಹ ಅಪಶ್ಯತ ಅಥ ಜಗದೇಕ ಗುರುಂ ಸಮೇತಂ ಅಗ್ರೋದ್ಭವೇನ ಭುವಿ ಗಾಹ ಅಪಿ ದೋಹಯಂತಂ ಆನಂದ ಸಾಂದ್ರತನುಮಕ್ಷಯಮೇನಮಿಚ್ಛ ಪೃಷ್ಟಪಪಾತ ಪದಯೋಃ ಪುರುಷೋತ್ತಮಸ್ಯ. ನಮ್ಗೆ ಇನ್ನೊಂದು ಪಾದದ ಗುರುತು ಅಂತ ಹೇಳಿದರೆ, ಭಾಗವತಾದಿ ಗ್ರಂಥಗಳು ಪದಗಳಿರುತ್ತಲ್ಲ, ಅದು ನೋಡ್ಬೇಕಾದ್ರೆ ಅಷ್ಟು ಎಂಜಾಯ್ ಮಾಡ್ಬೇಕು. ಅದಕ್ಕೆ ವೇದವ್ಯಾಸರು ಬರೆದ ಮಾತುಗಳವೆಲ್ಲ ಕೂಡ ಯಾವುದೋ ಮಾತು ಹೇಗಿರುತ್ತೆ, ಅವ್ರು ಬರೆದ ಮಾತು ಹೇಗಿರುತ್ತೆ. ಆಚಾರ್ಯ ಮಾತುಗಳು ಅಂದ್ರೇನು, ರೂಪಮನ್ಯದೇವ ಧನ್ಯ ಮಾತು, ಅವ್ರು ಇನ್ನೊಂದು ರೂಪ ಇದ್ದ ಹಾಗೆ. ಅದು ನೋಡೋದು ಪುಣ್ಯ, ಮುಟ್ಟೋದು ನಮಗೆ ಹೇಗೋ ಅರ್ಥ ಆಗ ಬಿಸಾಕ್ಬಿಡ್ತಾರೆ, ಒಯ್ದ್ಬಿಟ್ಟು ಅದನ್ನ ದಾಟ್ಕೊಂಡು ಓಡಾಡ್ತಿರ್ತಾರೆ, ಬಿಸಾಕ್ತಾರೆ. ಎಷ್ಟು ಅನ್ಯಾಯ ಅದು. ಏನು ಮಾಡಬಾರ್ದು, ಹಾಗೆಲ್ಲ ಮಾಡ್ಲಿಕ್ಕೆ ಹೋಗಬಾರ್ದು. ಎಷ್ಟು ಪುಣ್ಯ ಅದಿರೋದು ನೋಡ್ಲಿಕ್ಕೆ, ಎಷ್ಟೋ ಪುಣ್ಯ ಮಾಡಿದ್ರು. ಆ ಒಂದು ಭಾವನೆ ಇದ್ದರೆ ಪಾದದ ಗುರುತು. ಇಲ್ಲಿ ಪಾದದ ಗುರುತು, ಪದದ ಗುರುತು, ಪಾದದ ಗುರುತು. ಪದದ ಗುರುತು ಯಾತಕ್ಕದು, ಲಿಪಿ. ಅದು ಲಿಪಿ ಏನು ಮಾಡುತ್ತೆ, ತೋರಿಸುತ್ತದು. ಲಿಪಿ ತೋರಿಸುತ್ತಾದ್ರಿಂದಾಗೇನೆ ಹಾಗೆ ಕರೀತಾರೆ. ಮನೆಯಲ್ಲಿ ಅದಿದ್ದರೆ ವಿಷ್ಣುಪಾದ ಮನೆಯಲ್ಲಿದೆ, ವಿಷ್ಣುಪಾದ ಮನೆಯಲ್ಲಿ, ವಿಷ್ಣು ಪಾದಗಳೇ ಮನೆಯಲ್ಲಿವೆ. ಎಷ್ಟೋ ಭಾಗವತ 12,000 ಶ್ಲೋಕ ಇದೆ. ಅದರಲ್ಲಿ ಇಂಟು ಮಾಡಬೇಕು, 32 ಮಾಡ್ತಾ ಹೊರಗೆ ಎಷ್ಟು ಅಕ್ಷರಗಳು ಬಂತು, ಅಷ್ಟು ದೇವ್ರ ರೂಪಗಳಿದೆ. ಅನುಸಂಧಾನ ಇದ್ದಾಗ ಭಕ್ತಿಯಿಂದ ನೋಡ್ಲಿಕ್ಕೆ ಬರುತ್ತೆ. ಆ ರೀತಿ ಇದ್ದಾಗ ಕೆಟ್ಟ ಪದಾರ್ಥ ಒಳಗೆ ಬರ್ಲಿಕ್ಕೆ ಎಂಟ್ರಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವಿಲ್ ಫೋರ್ಸಸ್ ಎಲ್ಲ ಎಂಟ್ರಾಗಲಿಕ್ಕೆ ಸಾಧ್ಯ ಇಲ್ಲ, ಬ್ಯಾಡ್ ವೈಬ್ರೇಷನ್ಸು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅನುಸಂಧಾನ ಇದ್ದರೆ ಗೊತ್ತಾಗುತ್ತೆ. ಹಿಂದೆಲ್ಲ ಮನೆ ಪುಸ್ತಕ ಆದರೆ ಇರಲಿ ಅಂತ ಇದ್ರು, ಆ ಕಾನ್ಸೆಪ್ಟೇ ಇಲ್ಲಿ. ಅದು ಬಿಟ್ಬಿಟ್ಟು ಯಾವ್ಯಾವುದೋ ಗೊಂಬೆಗಳು ತಂದಿರ್ತಾರಲ್ಲ, ಹುಚ್ಚಾ ಬಟ್ಟೆ ಬೊಂಬೆಗಳು ಅಟ್ರಾಕ್ಟ್ ತಂದಿಟ್ಕೊಂಡಿರ್ತಾರೆ. ಇವಿಲ್ ಫೋರ್ಸ್ ಬರುತ್ತೆ ಅದರಲ್ಲೆಲ್ಲ ತಂದುಬಿಟ್ಟು ಮನೆಯೊಳಗೆ ಏನು ಎಂಟರ್ ಆಗುತ್ತೆ, ಅದರಿಂದ
ಇವರು ಎಂಟರ್ ಆಗಿಬಿಟ್ಟು ಅಂಥದ್ದೆಲ್ಲ ತಂದು ಇಟ್ಕೋಬಾರ್ದು. ಅದು ಅಂಥವ್ರು ಏನು ಮಾಡ್ತಾರೆ ಗೊತ್ತಾ, ಮಹಾಭಾರತ ಇಟ್ಕೋಬಾರ್ದು ಅಂತ ಹೌದಾ ಅಂತ ಕೇಳ್ತಾರೆ. ಅದು ಬೇರೆ. ಮಹಾಭಾರತ ಇಟ್ಕೋಬಾರ್ದು, ಗೀತಾ ಪಿಕ್ಚರ್ ಹಾಕೋಬಾರ್ದು, ಗೀತಾ ಯಾಕಂದ್ರೆ ಯುದ್ಧದ್ದಲ್ಲ ಅದು, ಮನೇಲಿ ಗಲಾಟೆ ಶುರುವಾಗುತ್ತೆ. ಇವರು ರಾಕ್ಷಸರಾದ್ರಿಂದ ಒಳ್ಳೇದಕ್ಕೆ ಲೈಕ್ ಮಾಡೋಕ್ಕೆ ಬರಲ್ಲ ಆಗಿರ್ತಾರೆ. ತುಂಬ ಅನ್ಯಾಯ, ಎಂದು ಹಾಗೆ ನಡ್ಕೋಬಾರ್ದು. ಸೋಪ ಜಕ್ರೂರನ ಒಂದು ಆ್ಯಟಿಟ್ಯೂಡ್ ಇದೆಯಲ್ಲ ಈಗ, ಅದು ಒಂದು ರೀತಿ ಒಳ್ಳೆ ಇದಕ್ಕೆ ಶಾಸ್ತ್ರಾಧ್ಯಯನಕ್ಕೆ ಪಾಠ ಪ್ರವಚನ ಹೋಗ್ಬೇಕಾದ್ರೆ ಉತ್ಸಾಹ, ತೀರ್ಥಕ್ಷೇತ್ರ ಹೋಗ್ಬೇಕಾದ್ರೆ ಉತ್ಸಾಹ, ನೋಡಿದಾಗ ಉತ್ಸಾಹ, ಬಂದಾಗ ಹೊರಳಾಡಿ ಬಿಡ್ತಾರೆ ಅಂತ ಹೇಳ್ತಾರಲ್ಲ, ಅಷ್ಟೆಲ್ಲ ಅನುಭವಿಸಿದಾಗ ಅದ್ರ ಸ್ವಾರಸ್ಯ ತಿಳಿಯುತ್ತೆ. ನಾವು ಅಪಾಯಿಂಟ್ಮೆಂಟ್ ಆರ್ಡರ್ ಬಂದಾಗ ಹೇಗೆ ನೋಡ್ತಾನೆ ಅದನ್ನು, ಅಕ್ಷರ ಓದಿದ್ದು ಅದ್ರ ಆಗ್ತದೆ. ಯಾಕೆ ಇವ್ರ ಅಪಾಯಿಂಟೆಡ್ ಅಂತ ಪದ ನೋಡಿದ ತಕ್ಷಣ ಏನಾಗುತ್ತೆ ಅವರಿಗೆ, ಅಷ್ಟು ಖುಷಿಯಾಗಿಬಿಡುತ್ತೆ. ಆತ ಇಷ್ಟಪಟ್ಟ ಪೋಸ್ಟ್ ಅದು ಸಿಗುತ್ತೋ ಇಲ್ಲ ಅನ್ಕೊಂಡು ಸಿಕ್ಬಿಟ್ಟಿದೆ ಅಂತೇಳಿ ಎಷ್ಟು ಎಂಜಾಯ್ ಮಾಡ್ತಾರಲ್ಲ, ಆ ಟೈಪ್ ಇರ್ಬೇಕು. ಇವೆಲ್ಲ ಏನಿದು ಮೋಕ್ಷದ ದಾರಿ ಇದ್ದಾಗ, ಅಪಾಯಿಂಟ್ಮೆಂಟ್ ಆರ್ಡರ್ ಇದ್ದಾಗ ಲೆಕ್ಕ. ಓದ್ತಾ ಹೋದಂತೆ ಇಲ್ಲಿ ಒಂದೊಂದು ಹೆಜ್ಜೆ ಏನಾಗ್ತೀವಿ ನಾವೀಗ, ಹತ್ರ ಆದಾಗ ಲೆಕ್ಕ. ಗ್ರಂಥಗಳು ಓದ್ತಾ ಹೋದಂತೆ ವೈಕುಂಠಕ್ಕೆ ದೇವರ ಹತ್ರ ಹೋಗ್ಲಿಕ್ಕೆ ಏನಾಗ್ತೇವೆ ನಾವೀಗ, ನೀರರ್ ಆಗ್ತೇವೆ. ಆದ್ದರಿಂದ ಉತ್ಸಾಹ ಇರಬೇಕು. ಸೋಪಶ್ಯತಾಥ ಜಗದೇಕ ಗುರುಂ ಸಮೇತಂ ಅಗ್ರೋಧ್ವೇನ ಭುವಿ ಗಾ ಅಪಿ ದೋಹಯಂತಂ ಆನಂದ ಸಾಂದ್ರ ತನುಂ ಅಕ್ಷಯಮೇನ ಮೀಕ್ಷ ಪೃಷ್ಟ ಪಪಾತ ಪದಯೋ ಪುರುಷೋತ್ತಮಸ್ಯ ಸಹ ಅಪಶ್ಯತ ಅಥ ಜಗದೇಕ ಗುರುಂ ಸಮೇತಂ ಅಗ್ರೋದ್ಭವೇನ ಭುವಿ ಗಾಹ ಅಪಿ ದೋಹಯಂತಂ ಆನಂದ ಸಾಂದ್ರ ತನುಂ ಅಕ್ಷಯಂ ಏನಂ ಈಕ್ಷ ಹೃಷ್ಟ ಪಪಾತ ಪದಯೋ ಪುರುಷೋತ್ತಮಸ್ಯ ಸಹ ಆ ಕ್ರೂರನು ಅಥ ಆ ಬಳಿಕ ಜಗದೇಕ ಗುರುಂ ಅಪಶ್ಯತ ನಾರಾಯಣಂ ಸುರಗುರುಂ ಜಗದೇಕನಾಥಂ ಬಂದ ಹಾಗೆ ಜಗದೇಕ ಗುರು, ದೇವರು ಗುರುವು ಹೌದು, ತಂದೆ ಹರಿದೇವ ಪರೋ ಹರಿದೇವ ಗುರುಹು, ಗುರುಗಳಲ್ಲಿ ಉಪದೇಶ ಮಾಡೋದು ದೇವರೇ, ಆದ್ದರಿಂದಾಗಿನೇ ಮುಖ್ಯ ಗುರು ಪರಮಾತ್ಮನೇ. ಅಪಶ್ಯತಾಥ ಜಗದೇಕ ಗುರು, ಜಗದೇಕ ಶಬ್ದ ಸದಾಗಮೈಕ ವಿಜ್ಞೇಯ ಇದ್ದ ಹಾಗೆ ಮಧ್ಯ ಬಂದಿರೋದ್ರಿಂದ ಮುಖ್ಯ ಅಂತರ್ಥ. ಜಗತ್ತಿಗೆ ಮುಖ್ಯವಾಗಿರತಕ್ಕಂತಹ ಇವನೇ, ಬೇರೆ ಒಬ್ಬರಿಲ್ಲೇ ಇಲ್ಲ, ಇವನೇ ಮುಖ್ಯ ಗುರು ಅಂತ. ಸಮೇತಂ ಅಗ್ರೋದ್ಭವೇನ, ಅಗ್ರೋದ್ಭವ ಮೊದಲು ಹುಟ್ಟಿದವರು ಬಲರಾಮನ ಸಮೇತ ಇದ್ದಂತಹ ಭುವಿ ನೆಲದ ಮೇಲೆ ನಿಂತುಕೊಂಡು ಗಾಹ ಅಪಿ ದೋಹಯಂತ ಗೋಗಳನ್ನು ಕರಿತಾ ಇದ್ದಾನೆ ಕೃಷ್ಣ. ಆ ಸೀನ್ ನೋಡ್ತಾನೆ ಅಕ್ರೂರ. ಅಂದ್ರೆ ಅಕ್ರೂರ ಹೋದಾಗ ಕೃಷ್ಣ ಗೋಗಳನ್ನು ಕರಿತಾ ಇದ್ದ, ಅದನ್ನು ನೋಡಿದ್ರು. ಅದು ಕೇಳ್ತಾರೆ, ಭಕ್ತರು ಹೋದಾಗ ಕೃಷ್ಣ ಕರಿತಿದ್ದಾನೆ ಅಂದ್ರೆ ಹಾಲು ಕರಿತಾ ಇಲ್ಲ, ಭಕ್ತಾಭೀಷ್ಟ ದೋಹದ, ಅವ್ರ ಇಷ್ಟಾರ್ಥ ಪೂರೈಸ್ತಾರೆ ಅಂತ ಅರ್ಥ ಅಂತ ಸೂಚನೆ. ದೋಹಯಂತ ಆನಂದ ಸಾಂದ್ರ ತನುಂ, ಆನಂದ ಸಾಂದ್ರ ತನುಂ ಆನಂದ ತುಂಬಿದಂತಹ ದೇಹ, ಅಕ್ಷಯಂ ಕ್ಷಯ ಇಲ್ಲದವನು, ಏನಂ ಈಕ್ಷ ಅವನನ್ನು ನೋಡಿಬಿಟ್ಟು ಹೃಷ್ಟ ಭಾರಿ ಹರ್ಷದಿಂದ ಕೂಡಿದವನಾಗಿ ಪುರುಷೋತ್ತಮಸ್ಯ ಪದಯೋಹೋ ಪಪಾತ, ಕೃಷ್ಣನ ಎರಡಗ ದಪ್ಪಂತ ಬಿದ್ದುಬಿಟ್ಟ. ನಮಸ್ಕಾರ ಮಾಡೋಕ್ಕೂ ಟೈಮ್ ಇಲ್ಲ, ಏನಾಯ್ತು ದಪ್ಪಂತ ಬಿದ್ದುಬಿಟ್ಟ. ಅಷ್ಟು ಭಕ್ತಿಯಿಂದ ನಡ್ಕೊಂಡ ಅಂತ. ಪದಯೋಹೋ ಭರತ ಹಾಗೆ ಮಾಡ್ತಾನೆ, ರಾಮದೇವ್ರ ಹತ್ರ ಹೊರಟಾಗ ರಾಮನ ಪಾದದಲ್ಲಿ ಬಿದ್ದುಬಿಟ್ಟ ಅಂತಾನೆ ಹೇಳ್ತಾರೆ. ಅಷ್ಟು ಸಂಭ್ರಮ, ಅಷ್ಟು ದುಃಖ ಎಲ್ಲ ಆಗಿತ್ತು. ತನ್ನಿಂದ ರಾಮ ಹಾಗಾಗಿದ್ದಾನೆ ದುಃಖ, ರಾಮನ ಕಂಡೆ ಅಂತ ಆನಂದ, ಎರಡು ಸೇರಿ ಪಪಾತ ಪಾದಯೋ, ಆಚಾರ್ಯ ನಿರ್ಣಯದಲ್ಲಿ ಹಾಗೆ ಬಂದಿದೆ. ಪದಯೋಹೋ ಪುರುಷೋತ್ತಮಸ್ಯ ಉತ್ಥಾಪ್ಯತಂ ಆನಂದ ಸಾಂದ್ರತನು ಮಕ್ಷಯ ಮೇನ ಮಿಚ್ಚ ಹೃಷ್ಟ ಪಪಾತ ಪದಯೋಹೋ ಪುರುಷೋತ್ತಮಸ್ಯ. ಈ ರೀತಿ ದೇವರ ಮಹಿಮೆಯನ್ನ ವಿಶೇಷ ರೀತಿಯಲ್ಲಿ ಇದೆಲ್ಲ ಏನು ತೋರಿಸ್ತಾ ಹೋಗುತ್ತೆ, ಕೆಟ್ಟ ಅರ್ಥ ಮಾಡ್ಕೊಂಡಿದ್ದ ಅಂತ ಗೊತ್ತಾಗತ್ತೆ. ಅದೆಲ್ಲರ ಮುಖ್ಯ ತಾತ್ಪರ್ಯ ಏನು ಅಂದರೆ, ಭಕ್ತಿ ಇಲ್ಲದೆ ಹೋಗೋರು ಭಕ್ತಿ ಇದ್ದು ಹೋಗೋರು ತುಂಬ ವ್ಯತ್ಯಾಸ ಇದೆ ಅಂತ ವಿಶೇಷವಾಗಿ ನೋಡಿ. ದಿಕ್ಕುರುವಂತವು ಇತ್ಯುಕ್ತ ಕರ್ತುಮೀಶಃ ಲಭ್ಯತೀತೆ ಸತ್ಯಾಂ ರಾಮದೇವ ಕಾಲ ಏಮಾಂ ಧರಿತ್ರೀಂ ರಾಮಮಾರ್ಗಂ ರಾಮಂ ಪರತ ಇಹ ಪುನಃ ಪ್ರೀತ ಯಸ್ಮಾಕಮೀಶ ಪ್ರಾಪ್ತೌ ರಾಮಸ್ಯ ಪಾದೌ ಮುನಿಗಣ ಸಹಿತೌ ತತ್ರ ಚೋವಾಚನತ್ವ. ರಾಮನ ಪಾದ ಕಾಣಿಸ್ತು ಅಂತ ಹೇಳ್ತಾ ಸಂಭ್ರಮದಿಂದ ಭರತ ಹೋಗಿ ನಮಸ್ಕಾರ ಮಾಡಿದ್ದನ್ನ ಜ್ಞಾಪಕ ಮಾಡ್ಕೋಬೇಕು. ರಾಮ ಪದಾಂತಿಕಂ ತತ್ ಸೋಚೇಷ್ಟತಾತ್ರ ಜಗದೀಶಿತುರಂಗ ಸಂಗಾತ್ ಸೋಪಶ್ಯತಾಥ ಜಗದೇಕ ಗುರುಂ ಆನಂದ ಸಾಂದ್ರ ತನುಮಕ್ಷಯ ಮೇನಮೀಶ್ಯ ಹೃಷ್ಟ ಪಪಾತ ಪದಯೋಃ ಪುರುಷೋತ್ತಮಸ್ಯ ಉತ್ಥಾಪ್ಯ ತಂ ಯದುಪತಿಃ ಸಬಲೋ ಗೃಹಂ ಸ್ವಂ ನಿತ್ಯೋಪಚಾರಮಖಿಲಾಂ ಪ್ರವಿಧಾಯ ತಸ್ಮಿನ್ ನಿತ್ಯೋದಿತಾಕ್ಷಯ ವಿದಪ್ಪಿ ಅಖಿಲಂ ಸಹ ತಸ್ಮಾತ್ ಶುಶ್ರಾವಲೋಕಚರಿತಾನುವಿಡಂಬನೇನ. ಉತ್ಥಾಪ್ಯತಂ ಯದುಪತಿಃ ಸಬಲಃ ಗೃಹಂ ಸ್ವಂ.
ನೀತ್ವಾ ಉಪಚಾರಮಖಿಲಾಂ ಪ್ರವಿಧಾಯ ತಸ್ಮಿನ್ ನಿತ್ಯೋದಿತಾಕ್ಷಯವಿದ್ ವಿತ್ ಅಪಿ ಅಖಿಲಂ ಸಹ ತಸ್ಮಾತ್ ಶುಶ್ರಾವ ಲೋಕಚರಿತಾನ್ ಲೋಕಚರಿತ ಅನುವಿಡಂಬನೇನ ಅಥವಾ ಲೋಕಚರಿತಾನ್ ಅನುವಿಡಂಬನೇನ ಉತ್ಥಾಪ್ಯತಂ ಯದುಪತಿ ಸಬಲಃ. ಆಗ ನಮಸ್ಕಾರ ಪಾದಕ್ಕೆ ಬಿದ್ದ ಅವನನ್ನ ಸಬಲಃ ಉತ್ಥಾಪ್ಯತಂ ಉತ್ಥಾಪ್ಯತಂ. ಇಲ್ಲಿ ನೋಡಿ, ಬಲರಾಮ ನಮಸ್ಕಾರ ಮಾಡ್ದ ಅಂತ ಹೇಳೋದಿಲ್ಲ, ಕೃಷ್ಣನೇ ಮಾಡ್ದ ಅಂತ ಹೇಳ್ತಾರೆ. ಯಾಕೆ? ಕೃಷ್ಣ ಸರ್ವೋತ್ತಮ. ಇನ್ನೊಂದು ಮಾತಿದೆ, ತುಂಬ ಜನ ಗೊತ್ತಿಲ್ಲ. ದೊಡ್ಡವರು ಎದುರಿಗಿದ್ದಾಗ ಚಿಕ್ಕವರು ನಮಸ್ಕಾರ ಮಾಡಬಾರ್ದು ಅಂತ ನಿಯಮ ಇದೆ, ಆಯ್ತಾ? ಅದು ದೊಡ್ಡ ಅಂಶ. ಅದು ಸಭೆಗಳಲ್ಲಿ ಜನ ಹಾಗೆ ಮಾಡಲ್ಲ. ಮಠಕ್ಕೆಲ್ಲ ಹೋಗಿರ್ತಾರೆ, ಯಾರು ಇರ್ತಾರೆ, ಒಳಗಡೆ ಇದ್ದಾಗ ನಮಸ್ಕಾರ ಮಾಡಬಾರ್ದು. ಯಾಕೆ? ಒಂದು ಬೇರೆ ಕಡೆ ಹೋಗಿ ಆ ರೀತಿ ಮಾಡಬೇಕು, ಹೊರಗೆ ಬಂದು ಮಾಡಬೇಕು, ಅಲ್ಲಿ ಮಾಡಬಾರ್ದು. ಯಾಕೆಂದ್ರೆ ಅಲ್ಲಿ ದೊಡ್ಡವ್ರ ಸನ್ನಿಧಾನ ಇದೆ, ಆದ್ದರಿಂದ ಅವ್ರ ಎದುರಿ ಮಾಡೋದು ಸರಿಯಲ್ಲ. ದೊಡ್ಡವ್ರನ್ನ ಆಗ್ತದೆ. ತುಂಬ ಜನ ಕೂತಿದ್ದೆ ಎಲ್ರಿಗೂ ಮಾಡೋಕ್ಕಾಗೋದಿಲ್ಲ. ಯಾರಿಗೆ ಮಾಡಬೇಕು? ಹೋಗಿ ಪ್ರಧಾನರಿಗೆ ಮಾಡಿದ್ರೆ ಮುಗಿದು ಎಲ್ರಿಗೂ ಮಾಡಿದಾಗಲೇ. ಉಳಿದವ್ರು ನಿರೀಕ್ಷೆನೂ ಮಾಡಬಾರ್ದು, ಇವ್ರು ಮಾಡಲೂಬಾರ್ದು. ತಿಳಿತಿಲ್ಲ. ತುಂಬ ಜನ ತಪ್ಪು ಮಾಡ್ತಾರೆ. ಕೈಲಿ ಪುಸ್ತಕ ಹೇಳ್ಕೊಂಡು ನಮಸ್ಕಾರ ಮಾಡಬಾರ್ದು. ಯಾತಕ್ಕೆ? ಪುಸ್ತಕಕ್ಕೆ ನಮಸ್ಕಾರ ಮಾಡಿಸ್ದಾಗ್ತದೆ. ಕೂಸಿಂದ ಎತ್ಕೊಂಡು ನಮಸ್ಕಾರ ಮಾಡಿ ಏನಾಯ್ತು? ಕೂಸಿಗೆ ನಮಸ್ಕಾರ ಮಾಡಿದ್ರೆ ಪುಣ್ಯ ಬರೋದಿಲ್ಲ, ಇಲ್ಲಿ ಪಾಪ ಬರ್ತದೆ, ಉಲ್ಟಾ ಪಟ್ಟ ಆಗ್ತದೆ. ಪುಸ್ತಕ ದೂರ ಇಟ್ಬಿಟ್ಟು ನಮಸ್ಕಾರ ಮಾಡೋದು. ಎಂದು ಕೂಡ ಏನು ಮಾಡಬಾರ್ದು? ಪುಸ್ತಕ ಇಟ್ಕೊಂಡೇ ಮಾಡಬಾರ್ದು. ಕೆಲವೆಲ್ಲ ನಿಯಮಗಳು. ಯಾಕೆ? ಕೈಲಿರೋದು ಏನೀಗ? ಈ ಪುಸ್ತಕ ಅವ್ರ ಖಾಲಿ ಬಡ್ದಾಗ ದಬ್ಬಿದ ಬಗಿದಾಗ ಬಗ್ಗಬಾರ್ದು, ದೂರ ಇಟ್ಟು ಮಾಡೋದು. ಅದನ್ನು ಮಾಡಿಸ್ಕೊಳ್ಳೋರು ಗೊತ್ತಿರಬೇಕು, ಮಾಡೋರಿಗೂ ಗೊತ್ತಿರಬೇಕು. ಆಗ ಪುಣ್ಯ ವೃದ್ಧಿ ಆಗುತ್ತೆ. ಇದು ಮಾಡೋದು ಪುಣ್ಯ ಕಾರ್ಯ ಆಗಿದ್ದೇನೋ ಪಾಪ ಬಂದಾಗಾಯ್ತು, ಅದಕ್ಕೆ ಅವಕಾಶ ಕೊಡಬಾರ್ದು. ಉತ್ಥಾಪ್ಯತಂ ಯದುಪತಿ ಸಬಲೋ ಗೃಹಂ ಸ್ವಂ ನೀತ್ವಾ. ಅದಕ್ಕೆ ಅದು ಹೇಳಲೇ ಇಲ್ಲ. ಕೃಷ್ಣ ಪುರುಷೋತ್ತಮಸ್ಯ ಪದಯೋ ಅಂತ ಹೇಳಿದ್ರೆ ಹೊರತು ಇಬ್ಬರಿಗೂ ಅಂತ ಹೇಳಲಿಲ್ಲ. ದೊಡ್ಡವರಿಗೆ ಅಷ್ಟೇ ಮಾಡಿದ್ದು. ಕೃಷ್ಣ ಏನು ಮಾಡಿದ? ಮೇಲೆ ಕೆತ್ತಿದ. ಅವರಿಬ್ಬರು ಕೂಡ ಕರ್ಕೊಂಡು ಹೊರಟು. ಸಬಲಃ ಯದುಪತಿ ಬಲರಾಮ ಸಮೇತ ಯದುಪತಿ ಕೃಷ್ಣ ಗೃಹಂ ಸ್ವಂ ನೀತ್ವ. ಅಲ್ಲಿಂದ ಮನೆ ಕರ್ಕೊಂಡು ಹೋದ. ಇಲ್ಲಿದ್ದೇನೋ ಗೋಷ್ಠದಲ್ಲಿ, ಆ ಕೊಟ್ಟಿಗೆಯಲ್ಲಿದ್ದ, ಅಲ್ಲಿಂದ ಮನೆ ಕರ್ಕೊಂಡು ಹೊರಟ. ಉಪಚಾರ ಅಖಿಲಂ ವಿವಿಧಾಯ ತಸ್ಮಿನ್. ಬೇಕಾದಷ್ಟು ಉಪಚಾರವನ್ನು ಆತನಿಗೆ ಮಾಡಿದ. ಬೇಕಾದಷ್ಟು ಉಪಚಾರಗಳನ್ನು ಅಕ್ರೂರನಿಗೆ ಮಾಡಿದ. ಭಕ್ತ ಪರಮಾತ್ಮನ ಉಪಚಾರ ಮಾಡಬೇಕು, ಪರಮಾತ್ಮ ಭಕ್ತನಿಗೆ ಉಪಚಾರ ಮಾಡ್ತಾನೆ. ಯಾಕೆ? ಫಲದಾನೇನ. ಅಲ್ಲಿ ಬಂತಲೇ ತಾಮಾಂ ಪ್ರಪದ್ಯಂತೆ ತಾಮ್ ತಥೈವ ಭಜಾಮ್ಯಹಂ. ಭಕ್ತರ ಭಜನೆ ಅಂದರೆ ಪೂಜ್ಯತ್ವೇನ, ದೊಡ್ಡವ್ರು ಮಾಡೋ ಭಜನೆ ಅಂದರೆ ಅನುಗ್ರಹ ರೂಪೇಣ. ಅದಕ್ಕಾಗಿ ಕೃಷ್ಣ ಆತನನ್ನು ಅನೇಕ ಉಪಚಾರವನ್ನು ಮಾಡಿ ಸ್ವಾಗತವನ್ನು ಮಾಡಿದ. ಸುಧಾಮ ಬಂದ ಹಾಗೆ ಮಾಡ್ತಾನೆ. ಇದು ಅಕ್ರೂರ ಬಂದಿದ್ದಾನೆ, ಸುಧಾಮ ಬಂದಿದ್ದ. ಅಖಿಲಾಂ ಪ್ರವಿಧಾಯ, ಬರೀ ವಿಧಾಯ ಅಲ್ಲ, ಪ್ರವಿಧಾಯ ತಸ್ಮಿನ್. ನಾವು ಭಾರಿ ದೊಡ್ಡವರು, ಅವ್ರಿಗೆ ಯಾಕೆ ಉಪಚಾರ ಮಾಡೋಕ್ಕೆ ಅನ್ಕೋಬಾರಲ್ಲ. ಅವ್ರ ಭಕ್ತಿಯಿಂದ ಅವ್ರು ಮಾಡಿರ್ತಾರ, ಆದ್ದರಿಂದ ಪ್ರೀತಿಯಿಂದ ಇವ್ರೇನು ಮಾಡಬೇಕು? ಪ್ರತಿ ಉಪಚಾರ ಯಥಾಯೋಗ್ಯವಾಗಿ ಮಾಡೋದು. ಆ ಸಭೆಗೆ ಎಷ್ಟು ನಿಶ್ಚಿತ ಹಾಗೆ ಮಾಡೋದು. ನಿತ್ಯೋದಿತಾಕ್ಷಯವಿದಪ್ಯಖಿಲಂ ಸಪಸ್ಮಾತ್ ಶುಶ್ರಾವಲೋಕಚರಿತಾನು ವಿಡಂಬನೇನ ಶ್ರುತ್ವಾ ಸಕಂಸಹೃತಿ ಸಂಸ್ಥಿತಮಬ್ಜನಾಭಃ ಪ್ರಾತಸ್ತು ಗೋಪಸಹಿತೋ ರಥಮಾರುರೋಹ ರಾಮಃ ಶಫಲ್ಕತನಯಾಭಿಯುತೋ ಜಗಾಮ ಯಾನೇನ ತೇನ ಯಮುನಾ ತಟಮವ್ಯಯಾತ್ಮ. ಈಗ ಪ್ರಸಂಗ ಇಷ್ಟೆಲ್ಲ ನಡೀತೀಗ. ಈಗ ಹೋಗ್ಬೇಕು ಕೃಷ್ಣ. ನಾಳೆ ದಿವಸ ಅದು ಹೇಗೆ ಅಲ್ಲಿಂದ ಹೊರಡ್ತಾನೆ, ಹೇಗೆ ಇನ್ನು ತಲುಪ್ತಾನೆ, ಯಾವುದನ್ನ ಮುಸರಾಪಟ್ಟ ತಲುಪ್ತಾನೆ, ಅದು ಏನಾಗುತ್ತೆ ಎಲ್ಲ ಮುಂದೆ ಹೇಳ್ತಾರೆ. ಅಧ್ಯಾಯದ ಕೊನೆಗೂ ಬರ್ತಾಯಿ, ಭಾಳ ಇಂಪಾರ್ಟೆಂಟ್ ವಿಜಯ. ಹಾಂ ಹೇಳು. ಅದೆಲ್ಲ ಇದು ಮಾಡಿ, ಆಫ್ ಮಾಡಿ. ಮತ್ತು ಬೇರೆಯವರೆಲ್ಲ ಹೋಗಿ ಹಾಂ ಲಾಸ್ಟ್ ನೆನಪು ಮಾಡಿ. ಶ್ರುತ್ವಾ ಸಕಂಸಹೃದಿ ತತ್ ಸಂಸ್ಥಾಪ್ಯತ ವೃಥವರೆ. ನಾಳೆ ದಿವಸ ಅದು ನೋಡೋಣ. ಬಹಳ ಅಪೂರ್ವ ವಿಚಾರಗಳವೆಲ್ಲ ಕೂಡ. ಸ್ವತಂತ್ರ ಅಖಿಲೇಶಾಯ ನಿರ್ದೋಷ ಗುಣರೂಪಿಣೆ ಪ್ರೇಯಸ್. ಇದೆಲ್ಲ ಆಚಾರ್ಯರು ಡೀಟೇಲಾಗಿ ಭಾಗವತ ಅಥವಾ ಈ ವಿಷಯ ಬರೋದಿಲ್ಲ, ಇಲ್ಲಿ ಬರೆದು ಬಿಟ್ಟಿದ್ದಾರೆ. ಹಿಂದೆ ಹೇಳಿದೆ, ಪ್ರಿಂಟ್ ಮಾಡಿಸ್ಬೇಕಾದ್ರೆ ಸರ್ವಮೂಲನ ಭಾಗವತಾತ್ಪರ್ಯದ ವಾಕ್ಯಗಳನ್ನು, ನಿರ್ಣಯದ ವಾಕ್ಯನ ಅಲ್ಲಿ ಸೇರಿಸಿ ಪ್ರಿಂಟ್ ಮಾಡ್ಬೇಕಾಗ್ತದೆ. ಆಗ ಓದೋಕೆ ಸರಿ ಕರೆಕ್ಟಾಗಿ ಪಿಕ್ಚರ್ ಸಿಗುತ್ತೆ. ಆ ರೀತಿ ನಮ್ಮಲ್ಲಿ ಆ ಥರ ಪ್ರವೃತ್ತಿನೇ ಇಲ್ಲ. ಅದರಿಂದಾಗಿಯೇ ಅದು ಅಲ್ಲೇ ಇದಿಲ್ಲೇ ಆಗಿ ಜನಕ್ಕೆ ಒಟ್ಟು ಪಿಕ್ಚರ್ ಸಿಗೋದೇ ಇಲ್ಲ. ಹಾಗಾಗಿ